ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರ ಏನೆಲ್ಲ ವಿಶೇಷ ದಿನಗಳಿದ್ದಾವೆ, ಅದರ ವಿಶೇಷತೆಯನ್ನು ಜೊತೆಗೆ ದ್ವಾದಶ ರಾಶಿಗಳ ವಾರದ ಫಲವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇದೀಗ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ನಾವು ಪ್ರತಿ ವಾರ ಭವಿಷ್ಯ ಕಾರ್ಯಕ್ರಮವನ್ನ ಒಂದೊಳ್ಳೆ ಮಾತಿನ ಮೂಲಕ ಪ್ರಾರಂಭ ಮಾಡ್ತೀವಿ. ಈ ವಾರದ ಒಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಿಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶರತೌ ವಾಚನ್ನ ಸದ್ದತಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು, ಆ ಮಾತು ನಮ್ಮ ಬದುಕಿಗೆ ಒಂದು ದಾರಿಯನ್ನು ಅಥವಾ ನಾವು ಬದಲಾಗಬೇಕಾದ ದಾರಿಯನ್ನು ಸೂಚಿಸುತ್ತೆ. ಅದನ್ನು ಅಳವಡಿಸ್ಕೊಳ್ಬೇಕು. ಒಂದೊಂದು ಮಾತು ಎಷ್ಟೋ ವಿಚಾರಗಳನ್ನು ನಮಗೆ ತಿಳಿಪಡಿಸುತ್ತೆ. ಸುಭಾಷಿತಗಳ ಗುಣವೇ ಅದು, ಸುಭಾಷಿತ ಅಂತ. ಅಷ್ಟೇ ಅಲ್ಲ, ಅದು ಭಾಷಿತವಾಗಿ ಅಂದರೆ ಮಾತಿನಿಂದ ಅಷ್ಟೇ ಅಲ್ಲ, ಅದು ಜೀವನಕ್ಕೂ ಒಂದು ಒಳ್ಳೆಯ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೀಗಾಗಿ ಅಂಥ ಒಂದು ಒಳ್ಳೆಯ ಮಾತು ಗಮನಿಸಿ. ಶರ್ಕರಾಸ್ವಾದಮತ್ತೇನ ಮಕ್ಷಿಕಾ ಚೇದುಪೇಕ್ಷ್ಯತೆ ಸಾಕಂ ಪ್ರವಿಶ್ಯ ಜಠರಂ ವಿಪತ್ತಿಂ ತನುತೇನ ಕಿಂ. ಸಕ್ಕರೆ ರುಚಿಯನ್ನು ನೋಡುವ ನೆಪದಲ್ಲಿ, ಆ ಸಂತೋಷದಲ್ಲಿ, ಸಕ್ಕರೆಯ ಆಸ್ವಾದ ಇದೆಯಲ್ಲ, ರುಚಿಯ ಆಸ್ವಾದ, ಅದನ್ನು ಸವಿಯುವ ಆ ಭರದಲ್ಲಿ ಒಂದು ನೊಣ ಏನಾದರೂ ಬಾಯೊಳಗೆ ಹೋಗಿಬಿಟ್ರೆ ಅದು ಹೊಟ್ಟೆಗೆ ಕೊಡ್ತಕ್ಕಂಥ ಅವ್ಯವಸ್ಥೆ, ಬಾಧೆ ಏನು ಅನ್ನೋದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಇದು ಏನಪ್ಪ ಇದರ ಅರ್ಥ ಅಂತಂದರೆ, ನಾವು ಹಾಗೆ ಒಂದು ಮೋದವಾದದ್ದು, ಯಾವುದು ಮನಸ್ಸಿಗೆ ಆನಂದವೋ ಹಿತವೋ ರುಚಿಯೋ ಅಂಥದ್ದೇನಾದರೂ ನಮ್ಮ ಎದುರುಗಡೆ ಇದ್ದಾಗ ಅದನ್ನು ನೋಡದೆ ಎಷ್ಟು ಬಾರಿ ಅನ್ನ ತಟ್ಟೆ ಕಲಿಸ್ಕೊಂಡಂಥ ಅನ್ನದಲ್ಲಿ ಕಲ್ಲು ಇನ್ನೇನೋ ಸಿಗಬಹುದು, ನೊಣ ಒಂದು ಸಂಕೇತವಾಗಿದೆ. ಅದನ್ನು ಹಾಗೆ ಬಾಯ್ಕೋ ಕಥೆ ಏನು, ತೊಂದರೆಯಾಗುತ್ತೆ. ಇದು ಕೇವಲ ಆಹಾರಕ್ಕೋ ಮತ್ತೊಂದು ಅಂತಲ್ಲ, ನಮ್ಮ ಬದುಕಿನಾದ್ಯಂತ ಇದನ್ನು ಗಮನಿಸ್ಕೊಳ್ಬೇಕು. ತುಂಬ ಹಿತವಾಗಿದ್ದಾರೆ, ನನ್ನ ಜೊತೆಗಿರ್ತಕ್ಕಂಥ ಆತ್ಮೀಯರು ಅಂತ ಹೇಳಿ ಸರ್ವವನ್ನೂ ಅವರಿಂದ ಹೀರ್ಕೊಂಡ್ಬಿಡ್ತೀವಿ. ಅವರ ಕೆಟ್ಟ ದುಶ್ಚಟಗಳು ನಮಗೆ ಪ್ರಭಾವ ಅನ್ನಿಸ್ಲಿಕ್ಕೆ ಶುರುವಾಗಿ ಅದನ್ನು ಹಾಗೆ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವ್ರು ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡೋಕ್ಕೆ ಶುರು ಮಾಡ್ತೀವಿ. ಅವ್ರು ಹೇಗೆ ವರ್ತಿಸ್ತಾರೋ ಹಾಗೆ ವರ್ತನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ರು ಯಾವ ಕೆಲಸ ಮಾಡ್ತಾ ಇರ್ತಾರೋ ಅದನ್ನು ಕೆಲಸ ಮಾಡಿ ಈ ಥರ ಆಗಿರುತ್ತೆ. ಶಾಲೆಗೆ ಹೋಗೋ ಮನೆಯಲ್ಲಿ ತುಂಬ ಶುದ್ಧವಾಗಿ ಮಾತಾಡ್ತಿರ್ತಾರೆ ಮಕ್ಕಳು, ಆದರೆ ಶಾಲೆಗೆ ಹೋಗಿ ಬಂದ ಕೂಡಲೇ ಶುರುವಾಗುತ್ತೆ ಬಾಯಲ್ಲಿ ಬೇರೆ 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 ಭಾಷೆ. ಎಲ್ಲಿಂದ ಬಂತಿದು ಅಂತಂದರೆ, ಹಾಗೆ ಆ ಸ್ವಾದ, ಸ್ನೇಹದ ಸ್ವಾದ ಇದೆಯಲ್ಲ, ಅದು ಈ ನೊಣ, ಈ ಕೆಟ್ಟ ಮಾತು ಅಂತಕ್ಕಂಥ ನೊಣವನ್ನು ಸೇರಿಸಿಬಿಟ್ಟಿರುತ್ತೆ ನಮಗೆ. ಅಥವಾ ಇನ್ಯಾವುದೋ ವೃತ್ತಿಯಲ್ಲಿರ್ತಕ್ಕಂಥದ್ದು, ಬೇರೆಯವ್ರು ಹೇಗೋ ವರ್ತಿಸ್ತಾ ಇರ್ತಾರೆ ಉಡಾಫೆಯಿಂದ, ಅದೇನೋ ನಮಗೆ ಒಂಥರ, ಈ ಸಿನಿಮಾಗಳಲ್ಲೇ ಆಗಲಿ ಯಾವುದೋ ಒಂದು ಆ ಕ್ಯಾರೆಕ್ಟರ್ ನಾಯಕ ತುಂಬ ಚೆನ್ನಾಗಿ, ಡಾಕ್ಟರ್ ರಾಜ್ಕುಮಾರ್ ಅಂಥವ ನಾಯಕನಾದರೆ ಬಹಳ ಸಂತೋಷ, ಅನುಕರಿಸಲಿ ಪ್ರತಿಯೊಬ್ಬರು ಕೂಡ. ಆದರೆ ಈಗಿನ ಏನಾಗಿದೆ, ನಾಯಕ ಒಂದು ರೀತಿ ಬೇರೆ ರೀತಿಯಲ್ಲಿ, ಖಳನಾಯಕನ ಒಬ್ಬದಿಯಲ್ಲಿ ಪ್ರತಿಬಿಂಬಿತವಾಗ್ತಾ ಇದ್ದಾನೆ ಈಗಿನ ಕಥೆಗಳಲ್ಲಿ. ಅದು ನಮಗೇನಾದರೂ ಆ ರುಚಿಯಿಂದ ಈ ಖಳತ್ವ ಅಂತಕ್ಕಂಥದ್ದು, ಖಲ ಅಂದರೆ ದುಷ್ಟತನ ಅಂತ, ಆ ದುಷ್ಟತನ ಏನಾದರೂ ನಮಗೆ ಆ ನೊಣದೋಪಾದಿಯಲ್ಲೋ ಇನ್ಯಾವುದೋ ಒಂದು ಹುಳವೋಪಾದಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ರೆ ಅದನ್ನು ಕಷ್ಟ. ಅದು ನಮಗೆ ಈ ಆಹಾರವಾದರೂ ಒಂದು ಹೊತ್ತು ತಿಂದಿದ್ದು ಮತ್ತಿನ್ನೇನೋ ಆಗಿ ಸರಿ ಹೋಗಿಬಿಡುತ್ತೆ ಮಾರನೇ ದಿವಸಕ್ಕೆ. ಅಕಸ್ಮಾತ್ ನಮ್ಮ ದೇಹ ಪ್ರಕೃತಿ ಹೇಗೆ ಅಂದರೆ, ಯಾವುದು ಬೇಡವೋ ಅದನ್ನು ಹೊರಗೆ ಹಾಕಿಬಿಡುತ್ತೆ, ಇಟ್ಕೊಳ್ಳೋದಿಲ್ಲ ಒಳಗಡೆ. ಆದರೆ ಈ ಗುಣ ಅಂತಕ್ಕಂಥ ವಿಷಯಗಳು ಬಂದು ಏನಾದ್ರು ಸೇರ್ಕೊಂಡ್ಬಿಟ್ರೆ ನಾವಷ್ಟೇ ಅಲ್ಲ, ಅಕ್ಕಪಕ್ಕದವರು ಹಾಳಾಗಿಬಿಡ್ತಾರೆ ತನ್ಮೂಲಕ. ಹೀಗಾಗಿ ರುಚಿ ನೋಡುವ ನೆಪದಲ್ಲಿ, ಭರದಲ್ಲಿ, ನೆಪ ಅಲ್ಲ ಭರದಲ್ಲಿ, ಮತ್ತು ಇದರಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಅದರಲ್ಲಿ ಕೆಟ್ಟ ಅಂಶಗಳೇನಾದರೂ ಸೇರ್ಕೊಂಡ್ಬಿಟ್ರೆ ಬದುಕನ್ನೇ ವಿಷ ಮಾಡಿಬಿಡುತ್ತೆ. ಅದನ್ನು ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಇದೆ ಈ ಸುಭಾಷಿತ. ಎಷ್ಟು ಒಳ್ಳೆಯ ಸುಭಾಷಿತ. ಇದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳದೆ ಇದ್ದರೆ ನಾವು ಎಷ್ಟುವನ್ನು ಜರಡಿ ಮಾಡ್ಕೋಬೇಕಲ್ವಾ. ಒಂದು ಹಿಟ್ಟನ್ನೇ ನೀವು ಅಂಗಡಿಯಿಂದ ತರಿಸಿದ್ರೆ ತುಂಬ ಚೆನ್ನಾಗಿದೆ ಅಂತೇಳಿ ಹಾಗೆ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡಿಬಿಡ್ತೀವ, ಅದನ್ನೂ ಜರಡಿ ಹಿಡಿದು
ಯಾವುದು ಶುದ್ಧವಾಗಿದೆ, ಸತ್ವವಾಗಿದೆ, ಅದನ್ನು ಎತ್ತಿಟ್ಕೊಂಡು ಉಳಿದದ್ದು ಬಿಸಾಕಲ್ವಾ ಹಾಗೆ. ಯಾವುದೇ ಇರಲಿ, ಒಂದು ಸಿನಿಮಾದಿಂದ ಹಿಡಿದು ಹೇಳ್ತಾ ಇದ್ದೀವಿ, ಅಲ್ಲಿಗೆ ಹೋದಾಗ ಯಾವುದು ನಮಗೆ ಬದುಕಿಗೆ ಬೇಕು ಅದನ್ನು ತಗೋಬೇಕು. ಹುಳಗಳಂಥದ್ದನ್ನು ನಾವು ಪಕ್ಕಕ್ಕೆ ಸರಿಸಿ ಕಸಕ್ಕೆ ಬಿಸಾಕಬೇಕು. ಅದು ಈ ಮಾತಿನ ಸುಭಾಷಿತದ ಅರ್ಥ. ನಿಜವಾಗ್ಲೂ ಶಾಸ್ತ್ರಿಗಳೇ, ಒಂದು ನಾಣ್ಣುಡಿ ಇದೆ, ಸಜ್ಜನರ ಸಹವಾಸ ಸವಿಜೇನು ಸವಿದಂತೆ, ದುರ್ಜನರ ಸಹವಾಸ ಹೆಜ್ಜೇನು ಕಡಿದಂತೆ ಅಂತ. ಅಂದರೆ ನಾವು ಯಾರ ಸಹವಾಸ ಮಾಡ್ತೀವಿ, ಎಂಥವರ ಜೊತೆ ಇರ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ನಮ್ಮ ಆಯ್ಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರಿಗಳೇ. ಸಹವಾಸ ದೋಷದಿಂದ ಹಾಳಾಗಬೇಡಿ ಅನ್ನುವಂಥ ಒಳ್ಳೆ ಮಾತನ್ನು ಈ ವಾರದ ಒಳ್ಳೆ ಮಾತಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಈಗ ವಾರದ ವಿಶೇಷತೆಯನ್ನು ನೋಡೋಣ. ಈ ವಾರ ಏನೆಲ್ಲ ವಿಶೇಷ ದಿನಗಳಿದ್ದಾವೆ, ಅದರ ಮಹತ್ವವನ್ನು ತಿಳಿಸ್ಕೊಡೋದಾದರೆ? ಈ ವಾರ ಏನೆಲ್ಲ ವಿಶೇಷಗಳಿದೆ ಅಂದರೆ ವಿಶೇಷಗಳ ವಾರವೇ ಆಗಿದೆ ಈ ದಿವಸ, ಈ ಒಂದು ವಾರ. ನಾಳೆಯಿಂದ ಪ್ರಾರಂಭ ಮಾಡಿ ಶನಿವಾರದವರೆಗೂ ಒಂದಲ್ಲ ಒಂದು ರೀತಿಯ ವಿಶೇಷತೆಗಳನ್ನು ಕಾಣ್ತೀವಿ. ಒಂದು ಖಗೋಳದಲ್ಲಿ ಬಹಳ ಪ್ರಧಾನವಾದದ್ದು ಖಗೋಳದಲ್ಲೇ. ಆ ಖಗೋಳದಲ್ಲಿ ಗ್ರಹಗಳ ವ್ಯತ್ಯಾಸ ನಮ್ಮ ಬದುಕಿಗೆ ಹೊಸ ಬೆಳಕನ್ನು, ಹೊಸ ದಾರಿಯನ್ನೇ ತಂದುಕೊಡುತ್ತೆ. ಆ ರೀತಿಯ ಒಂದು ವಿದ್ಯಮಾನ ನಡೆಯುತ್ತೆ. ನಾವು ಆಕಾಶದಲ್ಲೇ ಇದ್ದೀವಿ, ನಮ್ಮಿಂದ ಸ್ವಲ್ಪ ದೂರದಲ್ಲಿ ಆಗ್ತಕ್ಕಂಥ ಗ್ರಹಗಳ ವ್ಯತ್ಯಾಸ, ಸ್ಥಾನಪಲ್ಲಟ ನಮ್ಮ ಬದುಕಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಸೂಚಿಸ್ತಕ್ಕಂಥ ವಾರ ಆಗಿದೆ. ಗಮನಿಸಿ ಈ ವಾರ ಏನೆಲ್ಲ ಇದೆ. ನಾಳೆ ಅಂದರೆ ಸೋಮವಾರ ಜನವರಿ 12ನೇ ತಾರೀಕು ಮಕರ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ. ಶುಕ್ರ ಸಂಕ್ರಮಣ ಅದನ್ನು ನಾವು ಕಾಣ್ತೀವಿ. ತುಂಬ ಒಳ್ಳೆಯದು. ಶತ್ರುವಿನ ಮನೆಯಿಂದ ಆತ ಮಿತ್ರಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥದ್ದು. ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು 14ನೇ ತಾರೀಕು ಬುಧವಾರ ಮಕರ ರಾಶಿಗೆ ಸೂರ್ಯ ಸಂಕ್ರಮಣ ಆಗುತ್ತೆ. ಅದೇ ದಿವಸ ಭೋಗಿ ಹಬ್ಬ ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು 15ನೇ ತಾರೀಕು ಗುರುವಾರ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ. ಅವತ್ತು ಕುಜನ ಪರಿವರ್ತನೆ ಕೂಡ ಇದೆ. ಮಕರ ರಾಶಿಗೆ ಕುಜನ ಸಂಕ್ರಮಣವನ್ನು ಕಾಣ್ತೀವಿ. ಉಚ್ಚಸ್ಥಾನಕ್ಕೆ ಹೋಗ್ತಾನೆ ಆ ದಿವಸ, ಗುರುವಾರ ದಿವಸ. ತುಂಬ ಶುಭ ಫಲವನ್ನು ಹೇಳಿದೆ, ನೋಡೋಣ. ಇನ್ನು 16ನೇ ತಾರೀಕು ಶುಕ್ರವಾರ ಪ್ರದೋಷ ಪೂಜೆ ಇದೆ. ಶುಕ್ರವಾರ ದಿವಸ ಬಂದಿದೆ ಮಹಾಪ್ರದೋಷ. ಇನ್ನು 17ನೇ ತಾರೀಕು ಶನಿವಾರ ಮಕರ ರಾಶಿಗೆ ಬುಧನ ಸಂಕ್ರಮಣ ಕೂಡ ಆಗುತ್ತೆ. ಇನ್ನು ನಾವು ಗಮನಿಸಿದ ಹಾಗೆ ಸೋಮವಾರದಿಂದ ಶನಿವಾರದವರೆಗೆ ಸುಮಾರು ಈ ಶುಕ್ರ, ರವಿ, ಕುಜ, ಬುಧ 4 ಗ್ರಹಗಳು ಒಂದು ಜಾಗಕ್ಕೆ ಬಂದು ಸೇರ್ತಾ ಇವೆ. ಇಷ್ಟು ದಿವಸ ಹಾಗೆ ಇತ್ತು. ಈಗ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಒಳ್ಳೆಯ ಕ್ಷೇತ್ರ. ಶನೈಶ್ಚರನ ಮನೆಯಲ್ಲಿ ಎಲ್ಲರಿಗೂ ಬಲವೇ, ರವಿಯೊಬ್ಬರಿಗೆ ಬಿಟ್ಟು. ಹೀಗಾಗಿ ಇವುಗಳ ಫಲ ಹೇಗಿರುತ್ತದೆ ನೋಡೋಣ. ಬಹಳ ಪ್ರಧಾನವಾದದ್ದು ಈ ವಾರದಲ್ಲಿ ನಾವು ಗುರುತಿಸ್ತಕ್ಕಂಥದ್ದು ಸಂಕ್ರಾಂತಿ. ಅದು ಮಕರ ಸಂಕ್ರಾಂತಿ. ಅದು ತುಂಬ ಉತ್ಕೃಷ್ಟವಾದ ಕಾಲ ಸೂಚಕವಾಗಿರ್ತಕ್ಕಂಥದ್ದು ಆ ಒಂದು ಮಕರ ಸಂಕ್ರಾಂತಿ. ಸೂರ್ಯ ಮಕರ ರಾಶಿಗೆ ಬಂದರೆ ಅವನು ಶನೈಶ್ಚರನ ಮನೆಗೆ ಬರ್ತಾನೆ. ವಸ್ತುತಃ ಅದು ಶನಿ ಮನೆ, ಶತ್ರುವಿನ ಮನೆ. ಆದರೆ ಶತ್ರುವಿನ ಮನೆಯನ್ನು ಸೇರಿ ಸೂರ್ಯ ನಮ್ಮೆಲ್ಲರಿಗೆ ಶುಭ ಬೆಳಕನ್ನು, ಹೊಸ ಬೆಳಕನ್ನು ಸೂಚಿಸ್ತಾನೆ. ಅದರಲ್ಲಿ ಸಂಶಯ ಇಲ್ಲ. ನಮ್ಮ ಈ ಜ್ಯೋತಿಷ್ಯದ ಪ್ರಕಾರ ಅದೊಂದು ರೀತಿಯ ಸೂರ್ಯನಿಗೆ ಕೆಟ್ಟ ಮನೆ, ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳ್ತಾರೆ. ಶತ್ರು ಮನೆಯಲ್ಲಿ ಯಾರಿಗೆ ತಾನೇ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ? ಆದರೆ ಸೂರ್ಯ ಅವನು, ಹೀಗಾಗಿ ಜಗಚ್ಚಕ್ಷು ಅಂತ ಕರೀತಾರೆ ಅವನನ್ನು. ಅಂಥವನು ತನಗೆ ಕೆಡಕಾದರೂ ಪರವಾಗಿಲ್ಲ, ಲೋಕಕ್ಕೆ ನಾನು ಸುಭಿಕ್ಷವಾದ ಬೆಳಕನ್ನು ಕೊಡಬೇಕು ಅಂತ ಹೇಳಿ ಸೂರ್ಯನ ನಿಲುವು ಬಹಳ ದೊಡ್ಡದು. ಕೆಟ್ಟವರ ಮನೆಯಲ್ಲಿದ್ದರೂ ನಾವು ಹೇಗಿರಬೇಕು, ಹೇಗೆ ವರ್ತಿಸಬೇಕು ಅನ್ನೋದನ್ನು ಸೂರ್ಯ ಸೂಚಿಸ್ತಾ ಇದ್ದಾನೆ. ತುಂಬ ತಾತ್ವಿಕವಾದ ಅರ್ಥ, ಅಂತರಾರ್ಥ ಒಳಗೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾದ ಸಂಕ್ರಾಂತಿ. ಆ ಸಂಕ್ರಾಂತಿ ನಮ್ಮೆಲ್ಲರ ಬದುಕಿಗೆ ಒಂದು ಹೊಸ ಬೆಳಕನ್ನು ಖಂಡಿತ ನಿಶ್ಚಯವಾಗಿ ತಂದುಕೊಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರ ಮಹತ್ವ ಏನು, ಯಾಕಾಗಿ ನಾವು ಎಳ್ಳು ಬೆಲ್ಲ ಸ್ವೀಕರಿಸ್ತೀವಿ, ತರ್ಪಣ, ದಾನ, ಧ್ಯಾನ, ಇವುಗಳ ಮಹತ್ವ ಇತ್ಯಾದಿಗಳನ್ನೆಲ್ಲ ನಾವು ಆ ದಿವಸ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಗಮನಿಸೋಣ. ಆ ಸೂರ್ಯನ ಹಾಗೆ ಕುಜನ ಪರಿವರ್ತನೆ ಕೂಡ ತುಂಬ ವಿಶೇಷವಾದದ್ದು. ಕುಜ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ತುಂಬ ಚೆನ್ನಾಗಿದೆ. ಉಚ್ಚ ಅಲ್ಲಿ ಸ್ವಚ್ಛೆ ಪೂರ್ಣಂ ಅಂತ ಹೇಳುತ್ತೆ. ಉಚ್ಚ ಸ್ಥಾನಗಳಲ್ಲಿದ್ದಾಗ ಗ್ರಹಗಳು ಪೂರ್ಣ ಫಲವನ್ನು ತಂದುಕೊಡುತ್ತೆ ಮತ್ತು ಬಲಿಷ್ಠವಾಗಿರ್ತವೆ. ಆ ಉಚ್ಚ ಸ್ಥಾನದಲ್ಲಿ ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಸಂಪೂರ್ಣ ಅಂತ ವರಾಹ ಮಿಹಿರ್ ಮಾತು. ಉಚ್ಚ ಸ್ಥಾನಕ್ಕೆ ಬಂದಾಗ ಗ್ರಹಗಳಿಗೆ ಪೂರ್ಣ ಬಲ ಬಂದ್ಬಿಡುತ್ತೆ. ಪೂರ್ಣ ಬಲ ಬಂದಾಗ ಕುಜನಾಗಿದ್ದರೂ ಅವನು ವಸ್ತುತಃ ಪಾಪಗ್ರಹ ಅಂತ ಶಾಸ್ತ್ರಗಳು ಪರಿಗಣಿಸಿವೆ. ಆದರೆ ಅವನು ಉಚ್ಚಸ್ಥಾನದಲ್ಲಿದ್ದಾಗ ಉತ್ಕೃಷ್ಟವಾದ ಲಾಭವನ್ನು ತಂದುಕೊಡ್ತಾನೆ. ಅವನು ಕುಜ ಪ್ರತಿನಿಧಿಸ್ತಕ್ಕಂಥದ್ದು ನಮ್ಮ ಸೇನೆ, ಪೊಲೀಸ್ ಡಿಪಾರ್ಟ್, ಯಾವುದು ರಕ್ಷಣೆಗೆ ಬೇಕೋ, ಮನುಷ್ಯನಿಗೆ ರಕ್ಷಣೆಗೆ ಬೇಕಾಗಿರತಕ್ಕಂಥದ್ದು ಒಂದು ಮೊದಲನೇದಾಗಿ ಮನೋಬಲ, ದಾರ್ಢ್ಯತೆ ಮನಸ್ಸಿಗೆ ಬೇಕು. ಆಮೇಲೆ ತೋಳ್ಬಲ ಬೇಕು.
ಹೀಗೆ ಎರಡನ್ನೂ ಮನಸ್ಸಿನ ಬಲ ತೋಳ್ಬಲ ಎರಡನ್ನೂ ಕೊಡ್ತಕ್ಕಂತಹ ಕುಜ ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ಸೆಲ್ಫ್ ಪ್ರೊಟೆಕ್ಷನ್ ಅಂತೀವಲ್ಲ ಆ ರೀತಿಗೆ ಒಂದು ದಾರಿಯನ್ನು ಮಾಡಿಕೊಡ್ತಕ್ಕಂಥವನಾಗಿದ್ದಾನೆ. ಹೊಸ ಬೆಳಕು ಹಾಗೂ ನಮಗೆ ಶಕ್ತಿ ಎರಡೂ ಸೇರಿದೆ ಕರ್ಕಟಕ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ. ಹೀಗಾಗಿ ಇಂಥ ಒಂದು ಶುಭ ವಾರ ಈ ವಾರದಲ್ಲಿ ಇಷ್ಟೆಲ್ಲ ತುಂಬಿಕೊಂಡಿದೆ. ಈ ವಾರ ನಿಮ್ಮೆಲ್ಲರಿಗೂ ಕೂಡ ಈ ಎಲ್ಲ ಶುಭ ಫಲಗಳು ಸಂದಾಯವಾಗಿ ನೀವು ಕೂಡ ಉತ್ತರೋತ್ತರದ ಕಡೆಗೆ, ಉತ್ತರಾಯಣ ಅಂದರೆ ಶ್ರೇಷ್ಠ ಪಥ ಅಂತ, ಅಯನಂ ವರ್ತ್ಮ ಮಾರ್ಗಾಧ್ವ ಪಂಥಾನ ಪದವಿ ಸೃತಿ ಅಂತ ಹೇಳ್ತಿದ್ದೆಲ್ಲ ದಾರಿಗೆ ಇರತಕ್ಕಂಥ ಹೆಸರುಗಳು. ಉತ್ತರಾಯಣ, ಅಯನ ಅಂದ್ರೇನು ದಾರಿ. ಹೀಗಾಗಿ ನಮ್ಮ ದಾರಿ ಶ್ರೇಷ್ಠದ ಕಡೆಗೆ ಸಾಗಲಿ ಈ ವಾರದಲ್ಲಿ ನಾವು ಆ ಸಂಕಲ್ಪ ಮಾಡೋಣ. ಶಾಸ್ತ್ರಿಗಳೇ, ಈ ವಾರ ಬಹಳ ವಿಶೇಷವಾದಂಥ ವಾರ ಅಂತಲೇ ಹೇಳ್ಬೋದು. ಕುಜನ ಪರಿವರ್ತನೆ ಇದೆ, ಶುಕ್ರನ ಪರಿವರ್ತನೆ ಇದೆ, ಜೊತೆಗೆ ಸೂರ್ಯನ ಪರಿವರ್ತನೆ ಇದೆ, ಹಾಗೆ ಮಕರ ಸಂಕ್ರಾಂತಿ ಹಬ್ಬ ಕೂಡ ಇದೆ. ಹಾಗಾಗಿ ಬಹಳ ವಿಶೇಷವಾದಂಥ ವಾರದಲ್ಲಿ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೀವಿ. ಹಾಗಾದರೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಈ ವಾರದಲ್ಲಿ ಕುಜನ ಪರಿವರ್ತನೆ ಇದೆ, ಶುಕ್ರನ ಪರಿವರ್ತನೆ ಇದೆ, ಜೊತೆಗೆ ಸೂರ್ಯನ ಪರಿವರ್ತನೆ ಇದೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲಿಗೆ 4 ರಾಶಿಗಳ ಈ ವಾರದ ಫಲಾಫಲವನ್ನು ತಿಳಿಸೋದಾದರೆ ನೋಡೋಣ. ಮೇಷರಾಶಿಯವರಿಗೆ ಗಮನಿಸ್ಕೊಳ್ಳೋದಾದರೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ, ವೃತ್ತಿಯಲ್ಲಿ ಅನುಕೂಲ, ಕಲಾಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ, ಸಹೋದರ ಸಹಕಾರ ಇತ್ಯಾದಿಗಳನ್ನು ಕಾಣ್ತೀವಿ. ಬಹಳ ಮುಖ್ಯವಾಗಿ ಶುಕ್ರ ಧನಾಧಿಪತಿಯಾಗಿರತಕ್ಕಂಥವನು ಕರ್ಮಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ರಂಗಕರ್ಮ ಮತ್ತು ಯಾವುದನ್ನು ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಿ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ವಾದ್ಯ, ಗೀತ, ಈ ರೀತಿಯ ಕ್ಷೇತ್ರಗಳಿಗೆ ಹೆಚ್ಚಿನ ಮಹತ್ವ ಬರುತ್ತೆ. ಅಂತಹ ಕೆಲಸಗಳಲ್ಲಿ ಕೆಲಸ ಮಾಡೋರಿಗೆ, ಅಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಆಯ್ಕೆಗಳು ಉಂಟಾಗುತ್ತೆ, ಹೆಚ್ಚಿನ ಲಾಭ ಬರುತ್ತೆ, ಹೆಚ್ಚಿನ ಮಾನ್ಯತೆ, ಗೌರವ ಇವುಗಳನ್ನೆಲ್ಲ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಶುಕ್ರನ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಬಹುಶಃ ಈ ಸಂಕ್ರಮಣದಿಂದಾಗಿ ಈ ಹೊಸ ದಾರಿ ನಿಮ್ಮ ಬದುಕಿಗೆ ನಿಜವಾಗ್ಲೂ ಒಂದು ಹೊಸ ಒಂದು ಸಂತೋಷವನ್ನು ಉಂಟು ಮಾಡುತ್ತೆ, ಹೊಸ ಬದುಕನ್ನೇ ತಂದುಕೊಟ್ಬಿಡುತ್ತೆ ಅನ್ನೋದರಲ್ಲಿ ಏನೂ ಸಂಶಯ ಇಲ್ಲ. ತುಂಬ ಚೆನ್ನಾಗಿದೆ. ಆ ರೀತಿಯ ಒಂದು ಪ್ರಾರಂಭ ಈ ವಾರದ ಆದಿ ನಿಮಗೆ ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗಿನ ತೊಡಕೆ ಏನಪ್ಪ ಅಂದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ನಮಗೆ ಕಣ್ಣಿನ ಬಾಧೆ, ತಲೆ ಶಿರೋಬಾಧೆ, ಯೋಚನೆ ಮಾಡಿ ಇಷ್ಟು ದಿವಸ ಯಾವುದೇ ಬರಲಿಲ್ಲ, ನಮಗೆ ಎಷ್ಟು ಕೆಲಸಕ್ಕೆ ಪ್ರಯತ್ನ ಪಟ್ಟರು ಆಗ್ತಾಯಿಲ್ಲ, ಈ ರೀತಿಯ ತೊಡಕುಗಳಿದ್ರೆ ಅದು ನಿಮಗೆ ಸ್ವಲ್ಪ ಟೆನ್ಷನ್, ಅದರಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸವನ್ನು ಸೂಚಿಸ್ತಾ ಇದೆ. ಗಾಬರಿ ಬೇಡ. ಶುಕ್ರನ ಪರಿವರ್ತನೆ ಇತ್ಯಾದಿ ಗ್ರಹಗಳ ಪರಿವರ್ತನೆ ನಿಮ್ಮ ಬದುಕಿಗೆ ಹೊಸ ಬೆಳಕು ಉಂಟು ಮಾಡುತ್ತೆ, ಯೋಚನೆ ಮಾಡಬೇಡಿ. ಇದು ವಾರದ ಆದಿಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಶುಭ ಫಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಬರ್ತಾನೆ ಕುಜ. ಇದು ತುಂಬ ತುಂಬ ಮುಖ್ಯವಾದದ್ದು. ಭೌಮೇ ಭೂರಿ ಧನಾತ್ಮಜೋ ಮೃಗಗತೆ ಅಂದರೆ ಮಕರ ರಾಶಿಗೆ ಬಂದಂಥವನು ಎಂಥ ಭೂರಿ ಫಲವನ್ನು ತಂದುಕೊಡ್ತಾನೆ ಅಂದರೆ ನಿಮಗೆ ಹೆಚ್ಚಿನ ಹಣಕಾಸಿನ ಸಂಪತ್ತು, ಅದರಲ್ಲಿ ಬಹಳ ಮುಖ್ಯವಾಗಿ ಸೇನೆ, ಪೊಲೀಸ್ ಡಿಪಾರ್ಟ್ಮೆಂಟು, ಯಾವುದನ್ನು ರಕ್ಷಣಾ ಅಂತೀವೋ, ಕ್ಷೇತ್ರಗಳು ಅಂತೀವೋ ಅಲ್ಲೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬಲ, ಅಧಿಕಾರ ಇವುಗಳನ್ನೆಲ್ಲ ತಂದುಕೊಡ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳು, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲಗಳು, ಅಧಿಕಾರದ ಬಲ, ಯಾವುದೋ ಒಂದು ಸಾಮಾನ್ಯ ಹುದ್ದೆ ಮಾಡ್ತಾಯಿದ್ರೆ ಬಡ್ತಿ ಸಿಗ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲಗಳನ್ನು ಖಂಡಿತ ಕುಜ ಮತ್ತು ರವಿ ಇಬ್ಬರು ದಿಗ್ಬಲ ಅಲ್ಲಿ. ಹೀಗೆ ಎರಡು ಗ್ರಹಗಳ ದಿಗ್ಬಲ ಸಹಿತವಾಗಿದ್ದರೆ ಅಧಿಕಾರ ಪ್ರಾಪ್ತಿ ಅಂತ ಹೇಳುತ್ತೆ. ಹೀಗಾಗಿ ಮೇಷರಾಶಿಯವರಿಗೆ ಉತ್ಕೃಷ್ಟವಾಗಿದೆ. ಸರ್ಕಾರಿ ಕ್ಷೇತ್ರದಲ್ಲಿ ಬಲ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ, ಇಷ್ಟೆಲ್ಲ ಶುಭ ಫಲ. ಚಂದ್ರನ ಬಲವೂ ಚೆನ್ನಾಗಿದೆ ನಿಮಗೆ ಈ ವಾರದ ಆದಿಯಲ್ಲಿ. ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ತೀರಾ, ಧರ್ಮ ಕಾರ್ಯಗಳನ್ನು ಮಾಡ್ತೀರಾ. ಇಂಥ ಸಂಕ್ರಾಂತಿಯೋ ಮತ್ತೊಂದು ಇಂಥ ವಿಚಾರಗಳು ಬಂದಾಗ ಆಸಕ್ತಿಯಿಂದ ಕೇಳ್ತಕ್ಕಂಥದ್ದು, ಅನುಸರಿಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳನ್ನು ಖಂಡಿತ ಕಾಣ್ತೀರಿ. ಚೆನ್ನಾಗಿದೆ ರೀ. ಮೇಷರಾಶಿಯವರಿಗೆ ಉತ್ಕೃಷ್ಟವಾಗಿದೆ ಈ ವಾರ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ, ಅದು ಪ್ರಾರಂಭದಲ್ಲಿ ಆಗ್ತಕ್ಕಂಥ ತೊಡಕನ್ನು ಸರಿಪಡಿಸ್ಕೊಡುತ್ತೆ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಲಾಭ, ವಿದೇಶ ಲಾಭ, ಹೆಚ್ಚಿನ ಅಲೆದಾಟ, ಸ್ವಲ್ಪ ವ್ಯಯ ಸೂಚಿಸ್ತಾ ಇದೆ. ಅದೃಷ್ಟ ಕೈ ಕೊಡುತ್ತೆ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರ್ತದೆ, ಸಂಶಯ ಇಲ್ಲ. ಮುಖ್ಯವಾಗಿ ಅಲೆದಾಟ ಇದೆ. ಅನಗತ್ಯ ಕಾರ್ಯಗಳಿಗೆ, ಬೇರೆಯವ್ರ ಕೆಲಸಕ್ಕೆ ಅಲೆದಾಡೋದು, ಸುಸ್ತಾಗೋದು, ಈ ರೀತಿಯ ಒಂದು ಸಾಧ್ಯತೆಯನ್ನು ವಾರದ ಆದಿಯಲ್ಲಿ ಕಾಣ್ತೀರಾ. ಇದರ ಹೊರತಾಗಿ ಶುಕ್ರ ನಿಮ್ಮ ರಾಶ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ಸತ್ಕಾರ್ಯಗಳನ್ನು ಭಾಗವಹಿಸ್ತಕ್ಕಂಥದ್ದು, ದೈವಾನುಕೂಲದಿಂದ ನಿಮ್ಮ ಕೆಲಸಗಳಿಗೆ ಒಂದು ಮಾನ್ಯತೆ ಸಿಗ್ತಕ್ಕಂಥದ್ದು. ಅಲೆದಾಡಿದ್ರೆ ಸರಿ, ಆದರೆ ಆ ಅಲೆದಾಟಕ್ಕೆ ಒಂದು ಬೆಲೆ ಇಲ್ವಾ, ಆ ಬೆಲೆ ಉಂಟಾಗುತ್ತೆ ಈ ವಾರದಲ್ಲಿ, ಸಂಶಯ ಬೇಡ. ಅದರಲ್ಲಿ ವೃತ್ತಿಯಲ್ಲಿ ಅನುಕೂಲ ಇದೆ, ಲಾಭದಲ್ಲಿದ್ದಾನೆ ಶನೈಶ್ಚರ, ಅವನ ಫಲ ಇದ್ದೇ ಇದೆ.
ಶುಕ್ರನೂ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಹೀಗಾಗಿ ದೈವಾನುಕೂಲ ತುಂಬ ಚೆನ್ನಾಗಿರ್ತದೆ. ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಕಲಾವಿದರಿಗೆ ತುಂಬ ಉತ್ಕೃಷ್ಟವಾದ ಕಾಲ ಪ್ರಾರಂಭ ಆಗ್ತಾ ಇದೆ. ಈ ಸಂಕ್ರಾಂತಿ, ಈ ಒಂದು ವಾರ ನಿಮ್ಮ ಬದುಕಿನ ಪಥ ಬದಲಾವಣೆಯೂ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ, ಗಮನ ಇರಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಜ ತುಂಬ ಒಳ್ಳೆಯದು. ಕುಜ ಅವನು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ನಿಮಗೆ ಅದೃಷ್ಟದ ಮೂಲಕ ಹಿರಿಯರ ಸಂಘ ಏರ್ಪಾಡಾಗ್ತಕ್ಕಂಥದ್ದು, ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಉತ್ತಮರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಸತ್ಕಾರ್ಯಗಳಲ್ಲಿ ಧರ್ಮ ಯಜ್ಞ ಯಾಗಾದಿಗಳು ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಧರ್ಮಶ್ರದ್ಧೆ ಹೆಚ್ಚಾಗೋದು, ಈ ರೀತಿಯ ಒಂದು ಸಾಧ್ಯತೆಯನ್ನು ಖಂಡಿತ ಕಾಣ್ತೀವಿ. ವೃತ್ತಿಯಲ್ಲಿ ಅನುಕೂಲ ಇದೆ, ವಿವಾಹಾದಿ ಯೋಗಗಳನ್ನು ಕಾಣಬಹುದು, ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ಏನೇನು ಬೇಕು ನಿಮಗೂ ಕೂಡ ಈ ಉತ್ತರ ಅಂದರೆ ಶ್ರೇಷ್ಠ ಅಂತ, ಶ್ರೇಷ್ಠದ ಕಡೆಗೆ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ. ಹೀಗಾಗಿ ಈ ವಾರ ನಿಮ್ಮ ಪಾಲಿಗೆ ಉತ್ತಮವಾಗಿದೆ, ಉತ್ತಮೋತ್ತಮವಾಗಿದೆ, ಆತಂಕ ಬೇಡ. ಈ ವೃಷಭ ರಾಶಿಯವರು ಇಷ್ಟ ದೇವತಾ ಆರಾಧನೆ, ಮುಖ್ಯವಾಗಿ ಸೂರ್ಯ ಪ್ರಾರ್ಥನೆ ಮಾಡಿ. ನಿಮ್ಮ ರಾಶಿಗೆ ಸೂರ್ಯ ಸ್ವಲ್ಪ ಶತ್ರು. ಅವನು ಭಾಗ್ಯಸ್ಥಾನಕ್ಕೆ ಹೋದಾಗ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಸ್ವಲ್ಪ ಮಟ್ಟಿಗಿನ ತೊಡಕುಗಳು ಇದನ್ನು ತಂದುಕೊಡ್ತಾನೆ. ಈ ಕಾರಣದಿಂದ ಸೂರ್ಯ ಪ್ರಾರ್ಥನೆ, ಇದ್ರ ಜೊತೆಗೆ ಸೂರ್ಯ ಪ್ರಾರ್ಥನೆ, ಗೋಧಿ ದಾನ, ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ ಈಶ್ವರ ಕೈ ಬಿಡಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅದು ಹೆಚ್ಚಿನ ಬಲ ಕೊಡುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಿದೇಶ ವ್ಯವಹಾರಗಳ ಲಾಭ ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಸ್ತ್ರೀಯರಿಗೆ ವ್ಯಯ, ನಷ್ಟದ ಫಲ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ತೊಡಕಿದೆ. ಮಿಥುನ ರಾಶಿಯವರು ಯಾಕಪ್ಪ ಅಂದರೆ ನೋಡಿ, ಶುಕ್ರ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮದಲ್ಲಿ ಶುಕ್ರನಿಗೆ ದೀರ್ಘಾಯುಷಿ ಅಂತ ಹೇಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಆದರೆ ರಾಷ್ಟ್ರಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳು. ಆದರೆ ವಾರದ ಆದಿಯಲ್ಲಿ ನಿಮಗೆ ವಿದೇಶ ವಹಿವಾಟಿನ ಅನುಕೂಲ, ಮತ್ತು ಚಂದ್ರ ಧನಾಧಿಪತಿ ಪಂಚಮದಲ್ಲಿದ್ದಾಗ ಸ್ತ್ರೀಯರಿಗೆ ಬೌದ್ಧಿಕ ಆಲೋಚನೆಗಳು, ಬೌದ್ಧಿಕವಾಗಿ ಉನ್ನತದ ಆಲೋಚನೆಗಳು ಬರ್ತಕ್ಕಂಥದ್ದು, ಗುರು ಶಿಷ್ಯರ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು, ಮಕ್ಕಳ ಸಹಾಯ ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳಿದ್ದಾವೆ. ಇದರ ಜೊತೆಗಿನ ಬೇರೆ ಬೇರೆ ಫಲಗಳನ್ನು ಹೇಳ್ತಾ ಇದ್ದೀನಿ. ಇದಿಷ್ಟೇ ಅಲ್ಲದೆ ಇನ್ನೂ ಹಲವು. ಆ ಮನಸ್ಸಿಗೆ ಒಂದು ಸಮಾಧಾನ ಖಂಡಿತ ಚಂದ್ರನಿಂದ ತುಂಬ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತೀರಾ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸಹೋದರಲ್ಲಿ ಮನಸ್ತಾಪ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಕ್ಕಂಥದ್ದು, ವ್ಯಥೆ, ನಷ್ಟ ಫಲ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ. ವೃತ್ತಿಯಲ್ಲಿ ಒಂದು ಚೆನ್ನಾಗಿರ್ತದೆ, ಆತಂಕ ಬೇಡ. ಆದರೆ ಈ ಕುಜನೂ ಮತ್ತು ರವಿಯು ಅಷ್ಟಮದಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿಗಿನ ನಷ್ಟ, ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಅತಿಯಾದ ನಷ್ಟ ಆಗಿಬಿಟ್ಟಿರುತ್ತೆ. ಹೆಚ್ಚು ತೊಡಗಿಸ್ಬಿಟ್ಟು ನನ್ನ ಕೈಲಿ ಭಾರ ಹೊರಕ್ಕೆ ಇಲ್ವೇನೋ ಅನ್ನುವಂಥ ಕುಸಿಯುವಿಕೆ ಅಂತೀವಲ್ಲ, ಆ ರೀತಿಯಲ್ಲಿ ಕುಸ್ತೋಗ್ಬಿಡ್ತೀರಾ. ಅದು ಸಾಧ್ಯತೆ ಇದೆ. ಹುಷಾರು, ಬಹಳ ಎಚ್ಚರಿಕೆ ಇರಬೇಕು. ಗುರು ದೃಷ್ಟಿ ಇದೆ ಮುಖ್ಯವಾಗಿ ಸಪ್ತಮಕ್ಕೆ. ಹೀಗಾಗಿ ಸಂಗಾತಿಯ ಸಹಕಾರ, ಅವರ ಒಂದು ಮಾತು ನಂದೇ ಎಲ್ಲ ನಡೆಯುತ್ತೆ ಅಂತ ಅಂದ್ಕೋಬೇಡಿ. ನಿಮ್ಮ ಸಂಗಾತಿಯ ಅವರ ಒಂದು ಸಲಹೆ ಸೂಚನೆ ತಗೊಳ್ಳೋದು ಬಹಳ ಒಳ್ಳೆಯದು. ಅದರಿಂದ ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ ನಿಮಗೆ. ಕಾರ್ಯಗಳಲ್ಲಿ ಅನುಕೂಲ, ಒಂದು ರೀತಿಯ ಸಹಕಾರ, ಹಿರಿಯರಿಂದ ಸೀನಿಯರ್ಸಿಂದ ಒಳ್ಳೆಯ ಮಾರ್ಗದರ್ಶನ ಸಿಗೋದು, ಈ ರೀತಿಯ ಶುಭ ಫಲ ಖಂಡಿತ ಕಾಣ್ತೀರಾ. ಆದರೂ ಆರೋಗ್ಯದ ಕಡೆ ಗಮನ ಬೇಕು, ತುಂಬ ಎಚ್ಚರ ಇಟ್ಕೊಳ್ಳಿ. ಮುಖ್ಯವಾಗಿ ಮೂಳೆಗೆ ಸಂಬಂಧಿಸಿದ ಹಾಗೆ ತೊಂದರೆಗಳು ಮತ್ತು ಗುಹ್ಯ ಸ್ಥಾನಗಳಲ್ಲಿ ಬಾಧೆ, ಆ ರೀತಿಯ ಒಂದು ತೊಂದರೆಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಶಿವ ಸನ್ನಿಧಾನಕ್ಕೆ ಗೋಧಿ ಹಾಗೂ ಅವರೇ ಧಾನ್ಯ ಮತ್ತು ತೊಗರಿ, ಇದರ ತೊಗರಿನೂ ಸೇರಿಸ್ಕೊಳ್ಳಿ. ಈ ಮೂರನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಆದಿತ್ಯ ಹೃದಯ ಹೇಳ್ಕೊಳ್ಳಿ ಪ್ರತಿ ದಿವಸ, ಅದು ತುಂಬ ಒಳ್ಳೆಯದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಟಕ ರಾಶಿಗೆ ಹೋಗೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಕಿರಿಕಿರಿ ವಿಘ್ನಗಳನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ವಿವಾಹಾದಿ ಶುಭ ಕಾರ್ಯಗಳು, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ವೃತ್ತಿಯಲ್ಲಿ ಕಿರಿಕಿರಿ ಯಾಕಪ್ಪ ಅಂತಂದರೆ ಮಾಂದಿ. ವಾರದ ಆದಿಯಲ್ಲಿ ನಿಮಗೆ ಅದರಲ್ಲೂ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಕಿರಿಕಿರಿ ಇರ್ತದೆ ಅಷ್ಟೇ. ಉಳಿದ ಹಾಗೆ ಚೆನ್ನಾಗಿದೆ, ಆತಂಕ ಬೇಡ. ಕರ್ಮಾಧಿಪತಿ ಉಚ್ಚಸ್ಥಾನಕ್ಕೆ ಬಂದುಬಿಡ್ತಾನೆ, ಅದು ಆಮೇಲೆ ನೋಡೋಣ. ಅಂತೂ ಶುಕ್ರನ ಪರಿವರ್ತನೆ ವಾರದ ಆದಿಯಲ್ಲಿ ನಿಮಗೆ ವಿವಾಹಾದಿ ಭಾಗ್ಯಗಳನ್ನು, ಎಷ್ಟು ದಿವಸ ಇತ್ತಪ್ಪ ಏನೋ ಧನುರ್ಮಾಸ ಮತ್ತೊಂದು ಮಗದೊಂದು ಬಂದು ಯಾವ ಕೆಲಸಗಳು ಆಗಲಿಲ್ಲ ಅಂದರೆ ಈಗ ಶುಭ ಕಾಲ ಬಂದಿದೆ. ಶುಕ್ರನು ಸಪ್ತಮಕ್ಕೆ ಬಂದರೆ ಶುಕ್ರಸ್ತಪೋವಾ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಅಂತಹ ಭಾಗ್ಯದ ಕಾಲಕ್ಕೆ ಈಗ ಶುಕ್ರ ನಿಮಗೆ ಅಂಥದ್ದೊಂದು ಯೋಗವನ್ನು ತಂದು ಕೊಡ್ತಾ ಇದ್ದಾನೆ. ಹೀಗಾಗಿ ಶುಭ ಕಾರ್ಯಗಳು ನಡೀಲಿಕ್ಕೆ ಒಳ್ಳೆಯ ಕಾಲ ಶುರುವಾಗ್ತಾ ಇದೆ. ಮುಖ್ಯವಾಗಿ ಕರ್ಮಾಧಿಪತಿ ಕೂಡ ಇನ್ನೇನು ಬಂದುಬಿಡ್ತಾನೆ ಅವನು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ಈ ಕುಜನ ಪರಿವರ್ತನೆ ನಿಮಗೆ ತುಂಬ ತುಂಬ ಚೆನ್ನಾಗಿದೆ. ಈ
ಅವನು ಸಪ್ತಮಕ್ಕೆ ಬಂದರೆ ಅದೊಂದು ರುಚಕ ಯೋಗ ಅಂತ, ಬಹುಸಾಹಸಾಪ್ತ ವಿಭವ ಅಂತ ಹೇಳುತ್ತೆ. ಹೀಗಾಗಿ ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ವ್ಯಾಪಾರಗಳಲ್ಲಿ ಆ ಥರದೊಂದು ರಿಸ್ಕನ್ನು ತೆಗೆದುಕೊಂಡು ಕೂಡ ಸಾಧಿಸ್ತಕ್ಕಂಥ ಛಲ, ನಾನು ಮಲಗಲ್ಲ, ನಿದ್ರಿಸಲ್ಲ, ಉತ್ಸಾಹ ಇರುತ್ತೆ ನನಗೆ, ಆ ಥರದೊಂದು ಬಲ ಬಂದ್ಬಿಡುತ್ತೆ. ಅದೆಲ್ಲ ಈಗ ನೋಡಿ, ಯಾವುದು ರಿಯಲ್ ಎಸ್ಟೇಟ್ ಅಂತೀರ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ ಆಗಬಹುದು, ಮತ್ತು ಬಹಳ ಮುಖ್ಯವಾಗಿ ಔಷಧ ತಯಾರಿಕಾ, ಔಷಧ ವ್ಯಾಪಾರಗಳು, ಪ್ಯಾರಾಮೆಡಿಕಲ್ ಕ್ಷೇತ್ರಗಳಾಗಬಹುದು. ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ, ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗಿನ ಆರೋಗ್ಯದಲ್ಲಿ ಏರುಪೇರು ಕಾಣ್ತೀರಾ, ಹೀಗಾಗಿ ಗಮನ ಇರಲಿ. ಚಂದ್ರನು ಅಲ್ಲಿ ಬಲಹೀನನಾಗ್ತಾನೆ, ವಾರಾಂತ್ಯದ ವೇಳೆಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಉಷ್ಣ ಮತ್ತು ಶೀತ ಎರಡೂ ಬಾಧೆ ನಿಮ್ಮನ್ನು ಬಳಸಬಹುದು, ಹೀಗಾಗಿ ಗಮನ ಇರಲಿ. ದುರ್ಗಾ ಕವಚ ಹೇಳ್ಕೊಳ್ಳಿ. ಚೆನ್ನಾಗಿದೆ. ಈ ವಾರದಲ್ಲಿ ಕುಜನ ಪರಿವರ್ತನೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು, ಗುರುವಾರದಿಂದ ಅಲ್ಲಿಂದ ನಿಮ್ಮ ಬದುಕಿಗೆ ಒಂದು ಹೊಸ ತಿರುವು. ಕುಜನ ಬೆಳಕು ಕೂಡ ಅದು ಅಗ್ನಿಯೇ, ಹೀಗಾಗಿ ಅಂಥ ಕುಜನ ಬಲ ನಿಮ್ಮ ಪಾಲಿಗೆ ಒಂದು ವಿಶೇಷ ಸ್ಥಾನಮಾನ, ಮಾನ್ಯತೆ ಇವೆಲ್ಲ ತಂದುಕೊಡುತ್ತೆ. ಆದರೆ ದಾಂಪತ್ಯದಲ್ಲಿ ಕಿರಿಕಿರಿ ಇರ್ತದೆ, ಹೀಗಾಗಿ ಶಿವಶಕ್ತಿಯರ ಆರಾಧನೆಯನ್ನು ಮಾಡಿ. ಸ್ವಲ್ಪ ಬೆಂಕಿ ನಮಗೆ ಬೆಳಕು ಕೊಡುತ್ತೆ, ಆದರೆ ಸ್ವಲ್ಪ ಸುಟ್ಟು ಬಿಡುತ್ತೆ, ಹೀಗಾಗಿ ಆ ಮಟ್ಟಕ್ಕೆ ಸ್ವಲ್ಪ ಹುಷಾರು. ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, 4 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನುಳಿದಂತೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಗಳ ಈ ವಾರದ ಫಲವನ್ನು ತಿಳಿಸ್ಕೊಡೋದಾದರೆ ನೋಡೋಣ. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆಯಪ್ಪ ಅಂತಂದರೆ ನೋಡಿ, ವಾರದ ಆದಿಯ ಗಮನಿಸೋಣ. ಸಹೋದರರಲ್ಲಿ ಸಹಕಾರ ಚೆನ್ನಾಗಿರ್ತದೆ, ಕಾರಣ ಸಹೋದರ ಬಾಂಧವ್ಯ ಆ ಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಅನುಕೂಲ ಉಂಟು ಮಾಡಿಕೊಡುತ್ತೆ. ಸ್ತ್ರೀಯರಿಗೆ ಧೈರ್ಯ ಸಾಹಸಗಳನ್ನು ತಂದುಕೊಡುತ್ತೆ. ಶೌರ್ಯದಿಂದ ಎಲ್ಲ ಕೆಲಸಗಳನ್ನು ಮುಗಿಸ್ತಕ್ಕಂಥ ಶಕ್ತಿ. ಕೆಲವರು ಹಾಗಿರ್ತಾರೆ, ಕಠಿಣವಾಗಿ ಹೆಣ್ಣುಮಕ್ಕಳು ಮನೆಯಲ್ಲಿ ಅವರಿಲ್ಲದೇ ಇದ್ದರೆ ಮನೆಯೇ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಇರ್ತದೆ. ಆ ಸ್ವಭಾವ ಈ ವಾರದಲ್ಲಿ ಹೆಚ್ಚಾಗುತ್ತೆ. ನಾನು ಮಾಡಿ ಮುಗಿಸ್ತೀನಿ, ತಲೆ ಕೆಡಿಸ್ಕೊಬಿಡು, ಸುಮ್ಮನೆ ಇರೋ ಅನ್ನೋ ರೀತಿಯಲ್ಲಿ ಕೆಲಸ, ಆ ರೀತಿಯ ಒಂದು ಶೌರ್ಯ ಬರ್ತದೆ. ಚೆನ್ನಾಗಿದೆ, ಅದು ತೊಂದರೆ ಇಲ್ಲ. ಮತ್ತು ಈ ದಿವಸ ಬಹಳ ಮುಖ್ಯವಾಗಿ ಶುಕ್ರನ ಪರಿವರ್ತನೆ ನಿಮ್ಮ ಪಾಲಿಗೆ. ಸ್ವಲ್ಪ ನೋಡಿ, ಸಾಲದ ಸುಳಿ ಸಿಕ್ಕಾಕೊಳ್ತೀರ. ಹೆಣ್ಮಕ್ಳೇ ಯಾವುದೋ ಒಂದು ಜವಾಬ್ದಾರಿ ನಿಭಾಯಿಸಿ ಸೈ ಅನ್ನಿಸ್ಕೋಬೇಕು ಅನ್ನೋ ಆತುರಕ್ಕೆ ಬಿದ್ದುಬಿಟ್ಟು ನೀವೊಂದು ಎಡವಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೆಣ್ಮಕ್ಳು ಬಹಳ ಜಾಗ್ರತೆ ವಹಿಸಿ. ಕರ್ಮಾಧಿಪತಿ ಶುಕ್ರ, ಹೀಗಾಗಿ ಕರ್ಮಸ್ಥಾನಗಳಲ್ಲಿ ಸ್ವಲ್ಪ ತೊಡಕು ಉಂಟಾಗುವ ಸಾಧ್ಯತೆ. ತಂದೆ ಮಕ್ಕಳಲ್ಲಿ ಮನಸ್ತಾಪ, ಅದು ಮಾಂದಿಯಿಂದಾಗಿ ಮಂಗಳವಾರ ಬುಧವಾರದ ಮಟ್ಟಿಗೆ ಮನೆಯಲ್ಲಿ ಆ ಥರದ ವಾತಾವರಣ ನಿರ್ಮಾಣ ಆಗಬಹುದು. ಹೀಗಾಗಿ ಮನೆಯಿಂದ ಸ್ವಲ್ಪ ಹೊರಗಿರ್ತಕ್ಕಂಥದ್ದು, ಅಥವಾ ಮನೆಯಲ್ಲಿದ್ದರೂ ಸ್ವಲ್ಪ ಸಮಾಧಾನವಾಗಿ, ಅಂದರೆ ಮೌನವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು, ಅದನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿದೆ, ಹೀಗಾಗಿ ವ್ಯಾಪಾರಿಗಳಿಗೆ ಅನುಕೂಲ, ಲಾಭ ಇತ್ಯಾದಿ ಇದ್ದೇ ಇದೆ. ಮತ್ತು ಹಿರಿಯರ ಮಾರ್ಗದರ್ಶನ, ಯಾವುದೋ ಒಂದು ಸಂದರ್ಭದಲ್ಲಿ ನೀವು ದಾಟ್ತಾ ಇದ್ದೀರಾ, ಚೌಕಟ್ಟನ್ನು ಮೀರ್ತಾ ಇದ್ದೀರಾ ಅಂದಾಗ ಹಿರಿಯರೇ ಸಲಹೆ ಕೊಡ್ತಾರೆ, ಹಾಗಲ್ಲಪ್ಪ ಹೀಗೆ ಅಂತ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಅದೊಂದು ಗುರುವಿನ ಬಲ ತುಂಬ ಸಹಕಾರ ಆಗುತ್ತೆ. ಪಂಚಮಾಧಿಪತಿಯು, ಹೀಗಾಗಿ ಮಕ್ಕಳೇ ಎಷ್ಟೋ ಬಾರಿ ಬುದ್ಧಿ ಹೇಳಿ ಹೀಗಲ್ಲ ಅನ್ನೋ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನು ಕೇಳುವ ಸ್ವಭಾವ ಅದು ಸಿಂಹರಾಶಿಯವರಿಗೆ ಸ್ವಲ್ಪ, ಅವನು ಷಷ್ಠಕ್ಕೆ ಹೋಗ್ತಾ ಇದ್ದಾನೆ, ಆದರೆ ನಿಮಗೆ ಅದೊಂದು ಬಲವೇ ಇದೆ, ಯೋಚನೆ ಮಾಡಬೇಡಿ. ವಾರಾಂತ್ಯ ನೋಡೋಣ. ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಸಾಲ, ರೋಗ ಬಾಧೆಗಳು, ವೃತ್ತಿಯಲ್ಲಿ ಅಸಮಾಧಾನ ಕಾಣ್ತಿರೋ ಸ್ವಲ್ಪ ಮಟ್ಟಿಗೆ. ಕಾರಣ ಶುಕ್ರನ ಸ್ಥಿತಿ, ವೃತ್ತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಹೊರಟೋಗ್ಬಿಡುತ್ತೆ. ಏನೋ ಒಂದು ರೀತಿಯ ಗಡಿಬಿಡಿ, ಏನೋ ಒಂದು ರೀತಿಯ ವಾತಾವರಣವೇ ಸ್ವಲ್ಪ ಕಹಿ, ಶತ್ರು ಬಾಧೆಗೋ ಏನೋ ಈ ರೀತಿ ಒಂದು ರೀತಿಯಲ್ಲಿ ಇರ್ತೀರ ನೀವು. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ, ಆದರೆ ಧೈರ್ಯವೂ ಇರುತ್ತೆ. 6ನೇ ಮನೆಗೆ ಕುಜನ ಪ್ರವೇಶವಾದರೆ, ಅದು ಸೂರ್ಯನ ಪ್ರವೇಶವಾದರೆ ಅದು ಒಳ್ಳೆಯದೇ, ಬಲ ಅದು ನಿಮಗೆ. ಹೀಗಾಗಿ ಶತ್ರುಗಳನ್ನು ಹೇಗೆ ಅವರನ್ನು ಎದುರಿಸ್ತಕ್ಕಂಥದ್ದು ಹೇಗೆ, ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಆತಂಕಕ್ಕೇನು ಒಳಗಾಗೋದಿಲ್ಲ, ಹೀಗಾಗಿ ಧೈರ್ಯವಾಗಿರ್ತೀರ. ಮತ್ತು ಗುರುವಿನ ಅನುಗ್ರಹ ಇದ್ದೇ ಇದೆ, ನಾನು ಆಗಲೇ ಹೇಳಿದ ಹಾಗೆ. ಆಲೋಚನಾ ಶಕ್ತಿ ಚೆನ್ನಾಗಿರ್ತದೆ ಮುಖ್ಯವಾಗಿ. ಹೀಗಾಗಿ ನಿಧಾನಗತಿಯಲ್ಲಿ ನಾನು ಯಾವ ಹೆಜ್ಜೆ ಇಡ್ತಾ ಇದ್ದೀನಿ ಅದು ನೋಡ್ಕೊಂಡು ಇಡಬೇಕು, ಆ ಮಟ್ಟಿಗಿನ ಒಂದು ಬುದ್ಧಿವಂತಿಕೆ ನಿಮಗೆ ಖಂಡಿತ ಇದೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಹೀಗಾಗಿ ಸಿಂಹರಾಶಿಯವರು ಹೇಗಿದೆಯಪ್ಪ ಅಂತಂದರೆ, ಬಲವೂ ಇದೆ, ಎಡವುವ ದಾರಿಯೂ ಇದೆ. ಹೀಗಾಗಿ ಸ್ವಲ್ಪ ಹುಷಾರು, ಜಾಗ್ರತೆಯಿಂದ ಈ ಒಂದು ವಾರವನ್ನು ನೀವು ಕಳೆಯಬೇಕಾಗತ್ತೆ. ಗ್ರಹಗಳ ಸಂಕ್ರಮಣ ನಿಮ್ಮ ಬದುಕಿಗೆ ಹಲವು ಗೊಂದಲಗಳನ್ನು ಉಂಟು ಮಾಡಿಬಿಡಬಹುದು, ಹೀಗಾಗಿ ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ಏನಪ್ಪ, ಸಿಂಹರಾಶಿಯವರಿಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ, ಮಹಾಲಕ್ಷ್ಮಿ ಮಂದಿರ ಭೇಟಿ ಮಾಡಿ, ಮಹಾಲಕ್ಷ್ಮಿಯ ದರ್ಶನ ಪಡೆಯೋದು ತುಂಬ ಒಳ್ಳೆಯದು. ದಯವಿಟ್ಟು ಅದನ್ನು ಮಾಡಿ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ, ಸಮಾಧಾನ ಚೆನ್ನಾಗಿದೆ. ವ್ಯಥೆ, ನಷ್ಟ, ಅಪಮಾನ ಸಂಭವಿಸುವ ಸಾಧ್ಯತೆ, ಕುಟುಂಬ ಸೌಖ್ಯ, ಧನಲಾಭ, ಸ್ತ್ರೀಯರಿಗೆ ಮಾತು, ಧನಬಲ ಚೆನ್ನಾಗಿದೆ. ಚಂದ್ರ ದ್ವಿತೀಯದಲ್ಲಿದ್ದಾಗ ವಾಗ್ಬಲ ಚೆನ್ನಾಗಿರುತ್ತೆ. ಮಾತು ಒಳ್ಳೆ ರಸ್ಯವಾಗಿ, ಯಾವುದಕ್ಕೆ ನೋಡಿ ಈ ಪಾಕ ಅಂತೀವಲ್ಲ, ಅಂದರೆ ರಸಪಾಕ, ಸಿಹಿಪಾಕ, ಆ ರೀತಿಯಲ್ಲಿ ಮಾತಾಡಿ ಕಾರ್ಯ ಸಾಧನೆ ಮಾಡೋದು. ಅಥವಾ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಕಹಿ ವಾತಾವರಣ ಇದ್ದರೆ ನಿಮ್ಮ ಮಾತಿನಿಂದಲೇ ಅದೆಲ್ಲ ಮಾತೇ ಮುಲಾಮಾಗಿರುತ್ತೆ ನಿಮ್ಮ ಘರ್ಷಣೆಗಳಿಗೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅಂಥ ತೊಡಕುಗಳನ್ನು ಬಿಡಿಸ್ಕೊಳ್ತಕ್ಕಂಥ ಶಕ್ತಿ ಹೆಣ್ಮಕ್ಳಿಗಿರುತ್ತೆ. ಹಣಬಲ ಚೆನ್ನಾಗಿದೆ. ಲಾಭಾಧಿಪತಿ ಧನಸ್ಥಾನದಲ್ಲಿದ್ದರೆ ಹಣ ಹರಿದು ಬರುತ್ತೆ. ಹಾಲು, ಹೈನು ಮತ್ತು ಚಂದ್ರ ನೀರಿಗೆ ಸಂಬಂಧಿಸಿರ್ತಕ್ಕಂಥವನು, ವಸ್ತ್ರ, ಕುಸುಮ, ಹೂವಿನ ವ್ಯಾಪಾರಿಗಳಿಗೆ ಉತ್ಕೃಷ್ಟವಾದ ಫಲವನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಮನೆಯಲ್ಲಿ ಒಂದು ಹಿತವಾದ ಮುದವಾದ ವಾತಾವರಣ ಉಂಟಾಗಲಿಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಶುಕ್ರನು ಪಂಚಮಕ್ಕೆ ಹೋಗ್ತಾನೆ. ಅವನು ಭಾಗ್ಯಾಧಿಪತಿ ಪಂಚಮಕ್ಕೆ ಹೋದರೆ ಸಂತಾನ ಸೂಚನೆಯಂಥ ಫಲಗಳು. ಮನಸ್ಸಿಗೆ ಹಿತವಾದ ವಾತಾವರಣ, ಕಲೆ, ಸಂಗೀತ, ಯಾವುದೋ ಒಂದು ಹಿತವಾದ ಒಂದು ಗಾಯನ ಕೇಳ್ತಕ್ಕಂಥದ್ದು, ಅಥವಾ ನೀವೇ ಕನಿಷ್ಠ ಯಾವುದು ಕೇಳೋಕ್ಕಾಗಲಿಲ್ವ ನೀವೇ ಗುಣಕ್ಕೊಂಡಾದರೂ ಮನಸ್ಸಿಗೆ ಹಿತ ಸಮಾಧಾನ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಆಸಕ್ತಿ ಕ್ಷೇತ್ರಗಳಲ್ಲಿ ಯಾವುದು ಹಿತ ಮನಸ್ಸಿಗೆ ಹಿತವೋ ಅಂತಹ ಕ್ಷೇತ್ರಗಳಲ್ಲಿ ಅಂಥ ಸಂದರ್ಭಗಳು ಎದುರಾಗುತ್ತೆ. ಅಂಥ ವಾತಾವರಣಕ್ಕೆ ನೀವೇ ಹೋಗಿ ಕನೆಕ್ಟ್ ಆಗಿ ಅಲ್ಲಿ ಸಂತೋಷ ಪಡಿತಕ್ಕಂಥದ್ದು, ಆ ರೀತಿಯ ಒಂದು ಶುಭ ಫಲವನ್ನು ಕಾಣ್ತೀರಾ ವಾರದ ಆದಿಯಲ್ಲಿ ಕನ್ಯಾ ರಾಶಿಯವರು. ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಪಂಚಮ ಸ್ಥಾನಕ್ಕೆ ರವಿ, ಕುಜ ಎಲ್ಲ ಬರ್ತಾರೆ. ಸ್ವಲ್ಪ ಉಗ್ರಗ್ರಹಗಳು, ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಬುದ್ಧಿಬಲ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಸಾಮರಸ್ಯ ಇತ್ಯಾದಿ ಎಲ್ಲ ಕಾಣ್ತೀರ, ಸಂಶಯ ಇಲ್ಲ. ಮುಖ್ಯವಾಗಿ ಕೋಪ ಸ್ವಭಾವ, ಮಕ್ಕಳ ವಿಚಾರದಲ್ಲಿ ಅಸಮಾಧಾನಗಳು, ಧನ ಸಹಾಯ, ಬಂಧು ಸೌಖ್ಯ ಇದೆ. ಆದರೆ ಆತುರದ ನಿರ್ಧಾರ ಮತ್ತು ಮಕ್ಕಳ ವಿಚಾರಕ್ಕೇ ನೀವು ತೆಗೆದುಕೊಳ್ಳೋ ನಿರ್ಧಾರಗಳು ಅಥವಾ ಅವರ ಮಾತುಗಳು ನಿಮಗೆ ಸ್ವಲ್ಪ ಕಿರಿಕಿರಿ ತಂದುಬಿಡಬಹುದು. ಹೀಗಾಗಿ ಸ್ವಲ್ಪ ಹುಷಾರು. ಮಕ್ಕಳ ಹತ್ರ ಹೇಗಿರಬೇಕು ಅಂದರೆ ಅಂಟೆಯೂ ಅಂಟದಂತೆ ಅಂತಾರಲ್ಲ, ಹಾಗಿರಬೇಕು. ತುಂಬ ಪ್ರೀತಿ ಇರಬೇಕು, ಆದರೆ ಅಷ್ಟರ ಮಟ್ಟಿಗಿನ ಒಂದು ಅಂತರವೂ ಇರಬೇಕು. ಆ ರೀತಿಯಲ್ಲಿ ಈ ಒಂದು ವಾರ ಇರಬೇಕಾಗತ್ತೆ. ನಿಮಗೆ ಚೆನ್ನಾಗಿದೆ. ವಿವೇಕ ತುಂಬುತ್ತೆ, ಇನ್ನೊಬ್ಬರಿಂದ ಮಾರ್ಗದರ್ಶನ ಸಿಗುತ್ತೆ, ಬುದ್ಧಿ ಚುರುಕಾಗುತ್ತೆ, ಹೇಗೆ ಸಂಪಾದಿಸುವ ದಾರಿ ಅಥವಾ ವರ್ತನೆ ಮಾಡ್ತಕ್ಕಂಥದ್ದು ಇದೆಲ್ಲ ಜಾಣವೆ ತುಂಬ ಚೆನ್ನಾಗಿದೆ, ಅದರಲ್ಲಿ ಸಂಶಯ ಇಲ್ಲ. ಮುಖ್ಯವಾಗಿ ಔಷಧ ವ್ಯಾಪಾರಿಗಳಿಗೆ ತುಂಬ ಲಾಭ ಮತ್ತು ವಿಶೇಷ ಸೌಕರ್ಯಗಳು, ಸಹಕಾರಗಳು, ಅನುಕೂಲಗಳು ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ, ಸಂಶಯ ಇಲ್ಲ. ಕೋಪ ಮಾತ್ರ ಇರ್ತದೆ, ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು ನೀವು, ಇಲ್ಲಾಂದರೆ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀರ. ಆ ಬಂದಂಥ ಉತ್ಕೃಷ್ಟವಾದ ಫಲ ಒಂದು ಸಣ್ಣ ಕೋಪದಿಂದ ಹಾಳಾಗಿಬಿಡೋ ಸಾಧ್ಯತೆ ಇರುತ್ತೆ, ಹುಷಾರು. ಪ್ರಾರ್ಥನೆಗೆ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಇದು ತುಂಬ ಸಹಾಯವಾಗುತ್ತೆ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂತಂದರೆ, ನಿಮಗೆ ನೋಡಿ ವೃತ್ತಿಯಲ್ಲಿ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ. ಚಂದ್ರ ಬಂದು ಸೇರಿದ್ದ ನಿಮ್ಮ ರಾಶಿಗೆ, ಹೀಗಾಗಿ ಸ್ತ್ರೀಯರಿಗೆ ಕೌಶಲ್ಯ ಬುದ್ಧಿ, ಚುರುಕಿನ ಬುದ್ಧಿ ಇದೆಲ್ಲ ತುಂಬ ಸೂಚಿಸ್ತಾ ಇದೆ. ಮತ್ತು ಈ ಬೆಂಕಿ ಮತ್ತು ಈ ಆಯಿಲ್ ಸಂಬಂಧಿ ಆ ಕ್ಷೇತ್ರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಆದರೆ ಧೈರ್ಯ, ಶೌರ್ಯ ಇವೆಲ್ಲ ಖಂಡಿತ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಸ್ಥಿತಿಯನ್ನು ಕಾಣ್ತೀರ. ರಾಷ್ಟ್ರಾಧಿಪತಿ ಚತುರ್ಥಕ್ಕೆ ಹೋದರೆ ದಿಗ್ಬಲ ಅದು. ಹೀಗಾಗಿ ಹಾಲು ಹೈನು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗಿನ ಫಲಗಳನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರು, ಬಂಧುಗಳ ವಿಚಾರದಲ್ಲಿ ತುಂಬ ಆತ್ಮೀಯತೆ, ಅನ್ಯೋನ್ಯತೆ ಉಂಟಾಗ್ತಕ್ಕಂಥದ್ದು. ಯಾವುದಾದ್ರು ಸ್ನೇಹ ಮುರಿದು ಹೋಗಿದ್ರೆ ಮತ್ತೆ ಅದು ಪ್ಯಾಚಪ್ ಆಗ್ತಕ್ಕಂಥದ್ದು, ಅಂದರೆ ಬೆಸಿಗೆ ಆಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಆ ಶುಕ್ರ ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ. ಹೀಗಾಗಿ ಜಲಸಂಬಂಧಿ, ಶಂಖ, ಆ ಮತ್ಸ್ಯೋದ್ಯಮ, ವಸ್ತ್ರ, ಹೂವು, ಹಣ್ಣು, ಹೈನು ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಆ ವ್ಯಾಪಾರ ಮಾಡೋರಿಗೆ ಸಮೃದ್ಧವಾದ ಕಾಲ. ನಿಮ್ಮ ಪಾಲಿಗೆ ಉತ್ತರಾಯಣ ಒಂದು ಹಲವು ಫಲಗಳನ್ನು ತಂದುಕೊಡ್ತಕ್ಕಂಥ ಒಂದು ಭವ್ಯ ದಾರಿಯನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ವಾರದ ಆದಿ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು ಬಂದುಬಿಡುತ್ತೆ. ಅಲ್ಲಿ ಮಾಂದ್ಯ ಉದಯ ಆಗಿರೋ ಕಾರಣದಿಂದಾಗಿ ಮಂಗಳವಾರ ಬುಧವಾರ ಸ್ವಲ್ಪ ಶಾಂತವಾಗಿರಿ. ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಇನ್ಯಾವುದೋ ರೀತಿಯ ತೊಡಕುಗಳು, ಸಂಶಯ ಈ ರೀತಿ ನಿಮ್ಮನ್ನು ಸ್ವಲ್ಪ ಸುಟ್ಟಾಕ್ಬಿಡ್ಬಹುದು. ಅಂದರೆ ಮಾನಸಿಕವಾಗಿ ಸ್ವಲ್ಪ ನೋವು ಮಾಡಬಹುದು. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಬೇಕು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ತುಲಾರಾಶಿಯವರಿಗೆ ಧರ್ಮ, ಗುರು ಪ್ರಾರ್ಥನೆ, ದೇವತೆಗಳ ಆರಾಧನೆ ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಧರ್ಮಸ್ಥಾನದಲ್ಲಿರ್ತಕ್ಕಂಥ ಗುರು ಸಹಜ ಸ್ವಭಾವ ಅದು ಚೆನ್ನಾಗಿದೆ. ಮತ್ತು ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಿ. ಕುಜ ವಸ್ತುತಃ ಚತುರ್ಥಕ್ಕೆ ಹೋಗ್ತಾನೆ, ಅದು ಒಳ್ಳೆಯ ಫಲ.
ನಿಮ್ಮ ರಾಶಿಯಿಂದ 4ನೇ ಮನೆ ಕೇಂದ್ರ ಸ್ಥಾನ, ಹೀಗಾಗಿ ಅಲ್ಲಿ ರುಚಕ ಯೋಗ ಏರ್ಪಾಡಾಗುತ್ತೆ. ಭೂ ವ್ಯವಹಾರದಲ್ಲಿ ಲಾಭ ಕಾಣ್ತಕ್ಕಂಥದ್ದು, ವಾಹನ ಖರೀದಿ ಉಂಟಾಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ನಿಮಗೂ ಕೂಡ ಒಂದು ಮನೆಯೋ ಸೈಟೋ ತಗೊಳ್ತಕ್ಕಂತಹ ಒಂದು ಆಲೋಚನೆ ಬರ್ತಕ್ಕಂಥದ್ದು, ಆ ರೀತಿಯ ಸತ್ಪ್ರೇರಣೆ ಮತ್ತು ಸತ್ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಆ ರೀತಿಯ ಶುಭ ಫಲ ಕಾಣ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಭೂಪೋತತ್ಸವ ಅಂತ ಹೇಳುವ ಹಾಗೆ ಮಾನ್ಯತೆ ಸಿಗುತ್ತೆ, ರಾಜಮಾನ್ಯತೆ ಸಿಗುತ್ತೆ, ಹಿರಿಯರಿಂದ ಅಧಿಕಾರಿಗಳಿಂದ ನಿಮ್ಮ ಪ್ರಶಂಸೆ ಗೌರವ ಬರ್ತಕ್ಕಂಥ ಸಾಧ್ಯತೆ ಇದೆ, ಚೆನ್ನಾಗಿದೆ. ಹೀಗಾಗಿ ತುಲಾರಾಶಿಯವರಿಗೆ ವಾರ ಹೇಗಿದೆಯಪ್ಪ ಈ ವಾರ ಅಂತಂದರೆ ಬೆಳಕಿನ ವಾರ, ನಿಮ್ಮ ಬದುಕಿಗೆ ಹಲವು ಫಲಗಳು ಬಂದು ಒದಗತಕ್ಕಂಥ ವಾರವಾಗಿದೆ, ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ ತೊಡಕುಗಳಿಂದ ಹೊರಗೆ ಬರ್ತೀರ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಈ ಪಂಚಾಮೃತ ಸೇವೆ ಮಾಡಿಸಿ, ಅದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಸಾಲ ಶತ್ರುಗಳ ಬಾಧೆಯನ್ನು ಸೂಚಿಸ್ತಾ ಇದೆ. ಕೋಪ, ಘರ್ಷಣೆ ಸ್ವಭಾವ, ಮಾತು, ಹಣ ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ವೀಕಾಗಿದೆ. ಕಾರಣ ಏನಪ್ಪ ಅಂದರೆ ಧನಾಧಿಪತಿಯೂ ನಷ್ಟದಲ್ಲಿದ್ದಾನೆ. ಷಷ್ಠದಲ್ಲಿ ಮಾಂದಿ ಬಂದರೆ ಸ್ವಲ್ಪ ಶತ್ರುಗಳ ವೈಷಮ್ಯಕ್ಕೆ ಗುರಿಯಾಗ್ತೀರಾ. ಅದರಿಂದಾಗಿ ನಿಮ್ಮ ಏನು ಮಾನಸಿಕ ಸ್ವಾಸ್ಥ್ಯ ಕಳೆದು ಹೋಗುತ್ತೆ. ಚಂದ್ರನು ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಅಸಮಾಧಾನ, ಒಂದು ರೀತಿಯ ವ್ಯಯ, ನಷ್ಟ, ಅಲೆದಾಟ, ಮಾನಸಿಕವಾಗಿ ಆಪ್ತರಿಂದ ದೂರ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ವ್ಯಯಾಧಿಪತಿ ತೃತೀಯಕ್ಕೆ ಹೋದಾಗ ನಿಮಗೆ ಧೈರ್ಯವೂ ಉಡುಗಿ ಹೋಗುತ್ತೆ. ಸ್ವಲ್ಪ ಮಟ್ಟಿಗಿನ ಭಯದ ವಾತಾವರಣ ಉಂಟಾಗುತ್ತೆ. ಹೆಣ್ಮಕ್ಕಳಿಗೆ ಅತಿಯಾದ ಭಯ, ಯಾವುದೋ ಒಂದು ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಟ್ನ, ಯಾವುದೋ ಒಂದು ಬಾಂಧವ್ಯಗಳೇ ಆ ರೀತಿಯ ಸಂಕೋಲೆಗಳಾಗ್ಬಿಡುತ್ತೆ. ಆ ರೀತಿಯ ಒಂದು ಸಂದರ್ಭ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ನಿಮಗೆ, ಮತ್ತು ದೈವಾನುಗ್ರಹ ಬೇಕು. ಹೀಗಾಗಿ ದೇವತಾ ಪ್ರಾರ್ಥನೆ, ಪೂಜೆ ಇವುಗಳನ್ನು ತಪ್ಪಿಸದೆ ವಾರದಿಂದಲೂ ಮಾಡಬೇಕು ನೀವು. ಸೂರ್ಯ ತೃತೀಯಕ್ಕೆ ಹೋಗ್ತಾನೆ, ಆಮೇಲೆ ಅದು ಅಂತೂ ವಾರದ ಆದಿ ನಿಮಗೆ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿದೆ ಆ ದಾರಿ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳು ನೀಡಬೇಕು. ಯಾವಾಗ ಕತ್ತಲಿರುತ್ತೋ ನಾವು ಹೇಗೆ ತಡಕಾಡ್ಕೊಂಡು ನಿಧಾನಕ್ಕೆ ಹೋಗ್ತೀವಲ್ಲೋ, ಎಲ್ಲಿ ಬಿದ್ದುಬಿಡ್ತೀವೋ, ಏನು ಪ್ರಮಾದ ಆಗ್ಬಿಡುತ್ತೋ ಅಂತ, ಆ ರೀತಿ ಈ ವಾರದ ಆದಿ ನಿಮಗೆ ಸ್ವಲ್ಪ ಅತಂತ್ರ ಸ್ಥಿತಿಯನ್ನು ಸೂಚಿಸುತ್ತೆ. ಯೋಚನೆ ಮಾಡಬೇಡಿ, ವಾರಾಂತ್ಯ ನೋಡೋಣ. ನಿಮಗೆ ಸಂಕ್ರಾಂತಿ ನಂತರದಲ್ಲಿ ನಿಮಗೂ ಒಂದು ಬೆಳಕಿದೆ, ಯೋಚನೆ ಮಾಡಬೇಡಿ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಧೈರ್ಯ, ಸಾಹಸ ಇವುಗಳೆಲ್ಲ ಬಂದ್ಬಿಡುತ್ತೆ. ಕುಜನ ಮತ್ತು ರವಿಯ ಸಂಕ್ರಮಣ ನಿಮ್ಮ ಬದುಕಿಗೆ ಒಂದು ಹೊಸ ತಿರುವನ್ನು ತಂದುಕೊಡುತ್ತೆ. ಯಾಕೆಂದರೆ ತೃತೀಯ ಸ್ಥಾನ ಪರಾಕ್ರಮ ಸ್ಥಾನ ಅಂತ, ಪರಾಕ್ರಮ ಸ್ಥಾನಕ್ಕೆ ರವಿ ಪ್ರವೇಶ ಮತ್ತು ಕರ್ಮಾಧಿಪತಿ ಅವನು. ಹೀಗಾಗಿ ವೃತ್ತಿಯಲ್ಲಿ ಒಂದು ಸಾಹಸ, ಹೀಗೆ ಕೂತ್ರೆ ಆಗೋದಿಲ್ಲ ಅಂತ ಕೊಡುಕೊಂಡು ಹೊರಗೆ ಬರತಕ್ಕಂಥ ಒಂದು ಬೆಳಕು, ಅದು ನಿಮಗೆ ಸಂಕ್ರಾಂತಿಯಿಂದ ಶುರುವಾಗುತ್ತೆ. ಗುರುವಾರದಿಂದ ಹೊಸ ಬೆಳಕನ್ನು ಖಂಡಿತ ಕಾಣ್ತೀರಾ. ಮತ್ತು ಧೈರ್ಯ, ಶೌರ್ಯ, ಸಾಹಸ, ಸಹೋದರಲ್ಲಿ ಬಾಂಧವ್ಯ ಉತ್ತಮ ಆಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಹೆಚ್ಚಿನ ಶುಭ ಫಲ ಕಾಣ್ತೀರಾ. ಮತ್ತು ಷಷ್ಠಾಧಿಪತಿ ಜನ್ಮಾಧಿಪತಿಯೇ ಹೌದು. ಹೀಗಾಗಿ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಕ್ಕಂಥದ್ದು, ಸ್ವಯಂ ಬಲ, ಅದನ್ನು ನೀವು ಸ್ವಂತ ವ್ಯಾಪಾರಿಗಳಿದ್ದರೆ ಅದು ತುಂಬ ಚೆನ್ನಾಗಿದೆ. ಅದರಲ್ಲೂ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ, ಯಂತ್ರೋದ್ಯಮ, ಯಾವುದನ್ನು ಈ ಔಷಧ ಕ್ಷೇತ್ರಗಳು ಅಂತೀವಿ ಅವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್, ಮೆಡಿಕಲ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸೇನೆಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ನೌಕರಿ ಅಥವಾ ಇನ್ನೇನೋ ಸರ್ಕಾರಿ ಕೆಲಸಗಳು ಅಂದರೆ ಅಲ್ಲಿ ಹೆಚ್ಚಿನ ಬಲ, ಲಾಭ ಪಡಿತಕ್ಕಂಥದ್ದು. ಹೀಗೆ ವಾರಾಂತ್ಯ ನಿಮ್ಮ ಪಾಲಿಗೆ ಒಂದು ಹೊಸ ಬಗೆಯ ಫಲವನ್ನು ತಂದುಕೊಡುತ್ತೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹಣ್ಣು ಸಮರ್ಪಣೆ ಮಾಡಿ. ಬಾಳೆಹಣ್ಣು ತುಂಬ ಒಳ್ಳೆಯದು. ಬಾಳೆಹಣ್ಣನ್ನು ಸಮರ್ಪಿಸಿ ಸುಬ್ರಹ್ಮಣ್ಯ ಸ್ವಾಮಿ ನಮಸ್ಕಾರ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಶಾಸ್ತ್ರಿಗಳೇ, ಉಳಿದಿರುವಂಥ 4 ರಾಶಿಗಳ ಈ ವಾರದ ಫಲಾಫಲವನ್ನು ತಿಳಿಸ್ಕೊಡೋದಾದರೆ ನೋಡ್ತಾ ಹೋಗೋಣ. ಧನುರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಅಂತಂದರೆ, ವೃತ್ತಿಯಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ, ಮಕ್ಕಳಲ್ಲಿ ಮನಸ್ತಾಪ, ಮಾತು, ಕಲೆ ಈ ಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿದೆ. ಮಾತಿನಲ್ಲಿ ತುಂಬ ಸಮೃದ್ಧವಾದ ಮಾತು. ಕಾರಣ ಶುಕ್ರ ಕವಿ, ಮಾತಾಡಿದ್ರೆ ಕವಿಯ ಹಾಗೆ ಕಾವ್ಯವನ್ನು ಬರೆಯೋದಾಗುತ್ತೆ. ಕಾವ್ಯನ ಬರೆಯೋದಲ್ಲ, ಕಾವ್ಯವನ್ನು ಓದ್ಬಿಡೋದು, ಹೇಳಿಬಿಡೋದು, ಹೀಗಾಗುತ್ತೆ. ಹಾಸ್ಯ ಕವಿತ್ವ ಅಂತೀವಲ್ಲ, ಆ ರೀತಿಯ ಒಂದು ಕಾವ್ಯತ್ವ ಎಲ್ಲರಲ್ಲೂ ಇದೆ. ಹೃದಯದಲ್ಲಿ ಕುವೆಂಪು ಹೇಳ್ತಾರೆ, ಹೃದಯದಲ್ಲಿ ಎಲ್ಲರೂ ಕವಿಗಳೇ ಅಂತ. ಆ ರೀತಿಯಲ್ಲಿ ಸಹಜ ಅದು, ಆ ಒಂದು ಭಾವನೆ ಬರುತ್ತೆ. ಅದು ಶುಕ್ರನಿಂದಾಗಿ ಉಂಟಾಗ್ತಕ್ಕಂಥದ್ದು. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಸಂಗೀತಜ್ಞರಿಗೆ, ಸಂಗೀತ ಕ್ಷೇತ್ರಗಳಲ್ಲಿ ಯಾರು ಪರಿಶ್ರಮ ಪಡ್ತಾ ಇದ್ದಾರೋ ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ವೃತ್ತಿಯ ಅಧಿಪತಿಯು ಚೆನ್ನಾಗಿದ್ದಾನೆ, ಚಂದ್ರ ಲಾಭದಲ್ಲಿದ್ದಾನೆ. ಇದೆಲ್ಲ ತುಂಬ ಒಳ್ಳೆಯದು. ಹೀಗಾಗಿ ಹೆಚ್ಚಿನ ಅನುಕೂಲಗಳು, ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ ಕಾಣ್ತೀರಾ. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ
ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಪಂಚಮದ ಮಾಂದಿ ಸ್ವಲ್ಪ ಮಟ್ಟಿಗೆ ಬುದ್ಧಿ ಮಂಕಾಗ್ಬಿಡುತ್ತೆ. ಮಂಗಳವಾರ ಬುಧವಾರದ ಮಟ್ಟಿಗೆ ನಿಮ್ಮ ಆಲೋಚನೆಗಳು ನಿಮಗೆ ವ್ಯತಿರಿಕ್ತ ಬಾಣ, ತಿರುಗು ಬಾಣ ಅಂತೀವಲ್ಲ, ಆ ರೀತಿ ಆಗಿಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಗಮನ ಇರಲಿ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಅವರ ವರ್ತನೆ, ಅವರು ಇನ್ನೇನೋ ಒಂದು ಕಿರಿಕಿರಿ, ಅದು ನಿಮಗೆ ಸ್ವಲ್ಪ ಮನಸ್ಸಿಗೆ ಅಹಿತ ವಾತಾವರಣ ಉಂಟು ಮಾಡುತ್ತೆ, ಮನಸ್ಸಿಗೆ ಬೇಸರ ಉಂಟು ಮಾಡೋ ಸಾಧ್ಯತೆ. ಹೆಣ್ಣುಮಕ್ಕಳಿಗೆ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಮಂಗಳವಾರ ಮತ್ತು ಬುಧವಾರ ನಿಮ್ಮ ಪಾಲಿಗೆ ಸ್ವಲ್ಪ ಬೌದ್ಧಿಕವಾಗಿ ಕುಸಿಯುವ ಒಂದು ಸಾಧ್ಯತೆ, ಮಂಕಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಆದರೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ವ್ಯಾಪಾರಿಗಳಿಗಂತೂ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಹಿರಿಯ ಸ್ತ್ರೀಯರಿಂದ ಒಂದು ಒಳ್ಳೆಯ ಸಲಹೆ, ಉತ್ತಮ ಸಲಹೆ ಸಿಗುವ ಸಾಧ್ಯತೆಯೂ ಇದೆ. ತಿರಸ್ಕಾರ ಮಾಡಬೇಡಿ. ಒಳ್ಳೆಯದನ್ನು ಯಾರಿಂದಲೂ ತಗೋಬೇಕು. ಅವರು ನಿಮ್ಮ ಶತ್ರುಗಳಾಗಿರಲಿ, ಇನ್ನೊಬ್ಬರಾಗಿರಲಿ, ತಗೋಬೇಕು. ಒಳ್ಳೆಯದ ವಿಚಾರ ಖಂಡಿತ ತಗೋಬೇಕು ಅಂತಿದೆ. ಹೀಗಾಗಿ ಅದನ್ನು ಸ್ವೀಕರಿಸಿ. ಸ್ನೇಹಿತರಿಂದ ಎಲ್ಲ ತುಂಬ ಉಪಕಾರ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ಸ್ನೇಹಿತರೇ ನಿಮ್ಮ ಪಾಲಿಗೆ ಹೆಚ್ಚಿನ ಸಂತೋಷ ಕೊಡ್ತಕ್ಕಂಥವರಾಗಿರ್ತಾರೆ. ಇನ್ನು ವಾರಾಂತ್ಯ ನೋಡೋಣ. ಧನುರಾಶಿಯವರಿಗೆ ವಾರಾಂತ್ಯದಲ್ಲಿ ಕುಟುಂಬ ಘರ್ಷಣೆಗಳು, ವಿದ್ಯಾರ್ಥಿಗಳಲ್ಲಿ ತಕರಾರುಗಳು ಉಂಟಾಗ್ತಕ್ಕಂಥದ್ದು, ನಂಬಿಕೆ ಕಳೆದುಕೊಳ್ಳೋ ಸಾಧ್ಯತೆ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಒಂದು ಚೆನ್ನಾಗಿದೆ, ದಾಂಪತ್ಯದಲ್ಲಿ ಸಾಮರಸ್ಯ ಯಥಾ ಪ್ರಕಾರ ಚೆನ್ನಾಗೇ ಆಗಿದೆ. ಆದರೆ ಕುಜ ಮತ್ತು ರವಿ ಬಂದಾಗ, ದ್ವಿತೀಯಕ್ಕೆ ಬಂದಾಗ ಸ್ವಲ್ಪ ಒರಟು ಮಾತುಗಳು ಬರುತ್ತೆ. ಕುಜನಿಗೆ ಒಳ್ಳೆಯ ವ್ಯಯಾಧಿಪತಿ ಅವನು, ಆದರೆ ಅವನು ಧನಸ್ಥಾನಕ್ಕೆ ಬಂದಾಗ ಹಣ ಖರ್ಚಾಗುತ್ತೆ, ತನ್ನ ಮೂಲಕ ಕಿರಿಕಿರಿ ಆಗುತ್ತೆ, ಸಿಡಿತಕ್ಕಂಥದ್ದು, ಕೋಪ ಬರ್ತಕ್ಕಂಥದ್ದು, ಈ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ನಾಲಿಗೆಯಲ್ಲಿ ಹಿಡಿತಾ ಇರಬೇಕು, ಮಾತಿನಲ್ಲಿ ಹಿಡಿತಾ ಇರಬೇಕು. ತುಂಬ ನಾಜೂಕಾಗಿ ಮಾತಾಡಿ. ಎರಡು ಬೆಂಕಿ ಗ್ರಹಗಳು ವಾಕ್ಸ್ಥಾನಕ್ಕೆ ಬಂದುಬಿಟ್ರೆ ನಾಲಿಗೆ ಸಂಪೂರ್ಣವಾಗಿ ಬೆಂಕಿಮಯ ಆಗಿರುತ್ತೆ. ಹೀಗಾಗಿ ಏನು ಬರುತ್ತೆ, ಉಗ್ರವೇ ಆ ಕಿಡಿಗಳೇ ಹೊರಗೆ ಬರುತ್ತೆ. ಹೀಗಾಗಿ ಹುಷಾರು, ಎಚ್ಚರ ವಹಿಸಿ. ಮತ್ತು ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ರವಿ ದ್ವಿತೀಯದಲ್ಲಿದ್ದಾಗ ಅದೃಷ್ಟ ಕೈತಪ್ಪುವ ಸಾಧ್ಯತೆ, ತನ್ಮೂಲಕ ಯಾವುದೋ ಒಂದು ದೊಡ್ಡ ಹಣವನ್ನು ಕಳ್ಕೊಂಡ್ಬಿಡೋ ಸಾಧ್ಯತೆ, ಇವುಗಳನ್ನ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಶತ್ರು ಕ್ಷೇತ್ರದಲ್ಲಿ ರವಿ ಅಂತಹ ಶುಭ ಫಲವನ್ನು ಕೊಡೋದಿಲ್ಲ. ತಂದೆ ಮಕ್ಕಳಲ್ಲಿ ಮನಸ್ತಾಪ, ಕುಟುಂಬದಲ್ಲಿ ಘರ್ಷಣೆಗಳು, ಇವುಗಳನ್ನೆಲ್ಲ ಸೂಚಿಸ್ತೆ. ಸ್ವಲ್ಪ ಹುಷಾರಾಗಿರಿ, ಎಚ್ಚರ ವಹಿಸಿ. ಮುಖ್ಯವಾಗಿ ಮಾಂದಿಯೂ ಸೇರಿಬಿಡುತ್ತೆ ಕೊನೆ ವಾರದ ಅಂತ್ಯದಲ್ಲಿ. ಹೀಗಾಗಿ ಹಣ, ಮಾತು ಇವುಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಬೇಕು ಧನುರಾಶಿಯವರಿಗೆ ಈ ವಾರ ಗ್ರಹಗಳ ಪರಿವರ್ತನೆ, ಉಚ್ಚ ಕ್ಷೇತ್ರಕ್ಕೆ ಬರತಕ್ಕಂಥ ಕುಜ ಇನ್ನೊಂದು ಎಲ್ಲ ಆಗಬಹುದು. ಆದರೆ ನಿಮ್ಮ ಪಾಲಿಗೆ ಅದು ಸ್ವಲ್ಪ ಕಹಿಯಾಗಿರುತ್ತೆ. ಹೀಗಾಗಿ ಜಾಗ್ರತೆ ಬೇಕು. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ, ಧನುರಾಶಿಯವರಿಗೆ ನಾಗ ಪ್ರಾರ್ಥನೆ ಮಾಡ್ಕೊಳ್ಳೋದು, ನಾಗ ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸೇವೆ ಮಾಡ್ತಕ್ಕಂಥದ್ದು, ನಾಗ ಸುಬ್ರಹ್ಮಣ್ಯ ಎರಡೂ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಗೆ ಹೋಗೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನ, ಸ್ತ್ರೀಯರಿಗೆ ಅಧಿಕಾರ, ಬಲ, ಶೌರ್ಯ, ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಸ್ವಲ್ಪ ಮಟ್ಟಿಗೆ ಭೂ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಚೆನ್ನಾಗಿದೆ. ವೃತ್ತಿಯಲ್ಲಿ ಚಂದ್ರ ಬರ್ತಾನೆ ಈ ವಾರದ ಆದಿಯಲ್ಲಿ. ಈ ಕಾರಣದಿಂದಾಗಿ ವಿಶೇಷ ಮಾನ್ಯತೆ, ಸ್ಥಾನಮಾನ, ಗೌರವ ಪ್ರಾಪ್ತಿ, ಹೊಸ ಕೆಲಸಗಳಲ್ಲಿ ಆಸಕ್ತಿ ಅಥವಾ ಹೊಸ ಕೆಲಸ ನಿಮ್ಮನ್ನು ಅರಸ್ಕೊಂಡು ಬರತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಶುಭ ಫಲಗಳಿದ್ದಾವೆ. ಕಾರ್ಯಸಿದ್ಧಿ ಅಂತೂ ಉಂಟಾಗುತ್ತೆ. ನೀವು ಮಾಡಿದ ಕೆಲಸಕ್ಕೆ ವ್ಯರ್ಥ ಇಲ್ಲ, ಕೆಲಸ ವೇಸ್ಟ್ ಆಯ್ತಲ್ಲ ಅಂತ ಕೊರಗೋಲ್ಲ ನೀವು. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ತೊಡಕೇನಪ್ಪ ಅಂದರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಭೂ ವ್ಯವಹಾರಗಳಲ್ಲಿ ಅಥವಾ ಕೃಷಿ ಪ್ರದೇಶಗಳಲ್ಲಿ, ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಸಂಚರಿಸೋರು, ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರ್ಬೇಕು. ಯಾವುದೋ ಒಂದು ಈಗ ಹಸು ಅಥವಾ ಈ ಕುರಿ, ಇವುಗಳ ಹೈನು ಅಂತ ಕರೀತಲ್ಲ, ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಅಂದರೆ ಅವುಗಳಿಗಾಗಿ ಪರಿಶ್ರಮ, ಕಾಯಬೇಕಲ್ಲ. ದನ ಕಾಯೋದೇನು ತಮಾಷೆ ಕೆಲಸ ಅಲ್ಲ, ಅವುಗಳನ್ನು ಹಿಡಿದಿಡೋದು. ಅಂಥ ಕೆಲಸ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮ ಆಗುತ್ತೆ. ಒಂದು ದನ ತಪ್ಪಿಸ್ಕೊಂಡ್ರೆ ಅಥವಾ ಒಂದು ಕುರಿ ತಪ್ಪಿಸ್ಕೊಂಡ್ರೆ ಅದನ್ನು ಹಿಡಿದು ಬರೋದು ಎಷ್ಟು ಕಷ್ಟ ಅನ್ನೋದು ಪಾಪ ಅವ್ರಿಗೆ ಗೊತ್ತಿರುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಪರಿಪಾಟ್ಲಿದೆ ಈ ಒಂದು ವಾರದಲ್ಲಿ. ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಹುಷಾರು. ಮತ್ತು ಶಾಪಿಂಗ್ ಮಾಲ್ಗಳಲ್ಲಿ ಸ್ವಲ್ಪ ತೊಡಕುಗಳು, ಘರ್ಷಣೆಗಳು ಉಂಟಾಗಬಹುದು. ಚಾಲಕರ ನಡುವೆ ಪ್ರಯಾಣದಲ್ಲಿ ಇರ್ತೀರ, ಅಂತಹ ಸಂದರ್ಭದಲ್ಲಿ ಡ್ರೈವರ್ಸು ನಿಮಗೆ ಸ್ವಲ್ಪ ಕಿರಿಕಿರಿ, ಅವರೇನೋ ಹೇಳಿದ್ರು, ನಿಮ್ಮ ರೋಡೇ ಒಂದಾಗಿರುತ್ತೆ, ಅವ್ರ ರೋಡೇ ಒಂದಾಗಿರುತ್ತೆ, ಈ ಹೇಳಿದ ರೋಡಲ್ಲಿ ಹೋಗಲ್ಲ ಅವರು, ಈ ರೀತಿಯ ಕಲಹಗಳು ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಇವುಗಳ ಜೊತೆಗಿನ ತೊಡಕುಗಳನ್ನು ಹೇಳ್ತಾ ಇದ್ದೀನಿ, ಗಮನ ಇಟ್ಟುಕೊಳ್ಳಿ. ಮಕರ ರಾಶಿಯವರು ವಾರದ ಆದಿಯಲ್ಲಿ. ಮಕರ ರಾಶಿಯವರಿಗೆ ವಾರಾಂತ್ಯದಲ್ಲಿ ಭೂ ವಾಹನ ಲಾಭ, ಕುಟುಂಬ ಘರ್ಷಣೆಗಳನ್ನು ಸ್ವಲ್ಪ ಮಟ್ಟಿಗೆ ಕಾಣ್ತೀರಾ. ಹಣ, ವಿದ್ಯೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಮುಖ್ಯವಾಗಿ ವಾರಾಂತ್ಯದಲ್ಲಿ ಕುಜನ ಪರಿವರ್ತನೆ ಆಗುತ್ತೆ, ಅದು ಬಹಳ ಮುಖ್ಯವಾದದ್ದು. ಅಲ್ಲಿ ಹೇಳುತ್ತೆ, ಕುಜನ ಪರಿವರ್ತನೆಯಿಂದ ಭೌಮೇ ಭೂರಿ ಧನಾತ್ಮಜೋ ಮೃಗಗತೆ ಅಂತ ಹೇಳುತ್ತೆ. ಹೀಗಾಗಿ ಭೂರಿ ಧನ ಸಂಪತ್ತನ್ನು ಗಳಿತಕ್ಕಂಥ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಗಳಿಕೆಗೆ ಅವಕಾಶ, ವ್ಯಾಪಾರದಲ್ಲಿ ಉನ್ನತಿ ಬರ್ತಕ್ಕಂಥದ್ದು, ಲಾಭಾಧಿಪತಿ ಜನ್ಮಕ್ಕೆ ಬರೋದು,
ಚತುರ್ಥಾಧಿಪತಿ ಜನ್ಮಕ್ಕೆ ಬರೋದು, ಅದು ಉಚ್ಚ ಸ್ಥಾನಕ್ಕೆ ಅಂದರೆ ಭೂಲಾಭ, ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು, ವಾಹನ ಖರೀದಿ ಉಂಟಾಗೋದು, ಮನೆ ಕಟ್ತಕ್ಕಂಥದ್ದು ಅಥವಾ ಮನೆ ಖರೀದಿ ಸಾಧ್ಯತೆ, ಈ ಯಂತ್ರೋದ್ಯಮಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅಧಿಕಾರ ಸಿಗ್ತಕ್ಕಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿರೋರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಮಾನ್ಯತೆ ಬರೋದು, ಗೌರವ ಲಾಭವನ್ನು ಕಾಣ್ತಕ್ಕಂಥದ್ದು, ಸೇನೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸುಲಭದ ಅವಕಾಶಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲ ಕಾಣ್ತೀರ. ಚೆನ್ನಾಗಿದೆ, ಸಂಶಯ ಇಲ್ಲ. ಮಕರ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಉತ್ಕೃಷ್ಟವಾದ ಫಲಗಳನ್ನು ನೀವು ಕಾಣ್ತೀರಾ. ಆದರೆ ರವಿ ಅಷ್ಟಮಾಧಿಪತಿಯು ಜನ್ಮಕ್ಕೆ ಬರ್ತಾನೆ, ಹೀಗಾಗಿ ಸ್ವಲ್ಪ ಹುಷಾರು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಅದರಲ್ಲೂ ಮೂಳೆ ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಎಚ್ಚರ ವಹಿಸಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಏನಪ್ಪ ಮಕರ ರಾಶಿಯವರಿಗೆ ಅಂತಂದರೆ, ಶಿವಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ, ಶಿವನ ಆರಾಧನೆ, ನೀವು ಕೂಡ ಆದಿತ್ಯ ಹೃದಯ ಹೇಳ್ಕೊಳ್ಳೋದು, ಇದೆಲ್ಲ ತುಂಬ ಒಳ್ಳೆಯದು. ಮಕರ ರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಗಮನ ಇರಲಿ. ಇಷ್ಟೆಲ್ಲ ಒಳ್ಳೆಯ ಫಲ ಇದೆ, ಆದರೆ ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ ಅನ್ನೋದನ್ನು ಮರಿಬೇಡಿ, ಇದನ್ನು ಹೇಳ್ಕೊಳ್ಳಿ. ಇದನ್ನು ಈ ಗೋಧಿ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಲಾಭ, ಗಂಟಲು ಕಪಾಳ ಬಾಧೆ ಇರ್ತದೆ, ಹುಷಾರು. ಕಾಲಿಗೆ ಪೆಟ್ಟು, ಅಧಿಕ ವ್ಯಯ, ಚಾಡಿ, ನಂಬಿಕೆ ದ್ರೋಹ, ಇನ್ಯಾರ್ದೋ ಚಾಡಿ ಅವರಿಂದಾಗಿ ನಿಮ್ಮಿಂದಾಗಿ ಅವರಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಹುಷಾರು. ಹಿತ್ತಾಳೆ ಕಿವಿ ಆಗಬೇಡಿ. ಇನ್ನೊಬ್ಬರ ಮಾತು ಸ್ವಲ್ಪ ಎಷ್ಟು ಕೇಳಬೇಕು ಅಷ್ಟು ಕೇಳೋದು ತುಂಬ ಒಳ್ಳೆಯದು. ಈ ವಾರದ ಆದಿಯಲ್ಲಿ ನಿಮಗೆ ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ಜಿಪುಣತನವೂ ಹಾಗೆ ಬರುತ್ತೆ. ಏನೋ ಒಂದು ರೀತಿಯ ಬೇಡದ ಒಂದು ಗುಣ ಸೇರ್ಕೊಂಡ್ಬಿಡ್ತಕ್ಕಂಥದ್ದು, ನಿಮ್ಮ ವ್ಯಕ್ತಿತ್ವಕ್ಕೆ ಅಲ್ಲದೇ ಇರತಕ್ಕಂಥ ಒಂದು ಸ್ವಭಾವಗಳು, ಹೇಳಿದ್ನಲ್ಲ ಆಗಲೇ ಪ್ರಾರಂಭದಲ್ಲಿ ನಾನು, ಹಾಗೆ ಯಾವುದೋ ರಸ್ಯವಾಗಿದೆ, ರುಚಿಯಾಗಿದೆ ಅಂಥೇಳಿ ಯಾವುದೋ ವ್ಯೂಹಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟು ಅದರಲ್ಲಿ ಪಾಪ ಮತ್ತೆ ಸಮಸ್ಯೆ ಅನುಭವಿಸ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕಿಗೆ ನೀವು ಸಿಲುಕಾಕೊಂಡು ಭಯಗ್ರಸ್ತರಾಗ್ತೀರ, ಅದನ್ನು ಸೂಚಿಸ್ತಾ ಇದೆ ಮಾನ್ಯದಿಂದ. ಮಂಗಳವಾರ ಬುಧವಾರ ಆ ರೀತಿಯ ಫಲಗಳನ್ನು ಕಾಣ್ತೀರಾ, ಎಚ್ಚರ ವಹಿಸಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಲಾಭ ಇದೆ. ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಇಂಥವುಗಳ ಚಿಂತನೆ ಕೂಡ ಇದೆ, ಸಂಶಯ ಇಲ್ಲ. ಉತ್ಕೃಷ್ಟವಾದ ಅನುಕೂಲವೂ ಇದೆ. ಗುರು ಹಿರಿಯರ ಸಾಮೀಪ್ಯ, ಅವರ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದೂ ಇದೆ, ಯಾಕೆಂದರೆ ಚಂದ್ರನ ಬಲದಿಂದಾಗಿ. ಹೀಗಾಗಿ ಆತಂಕಕ್ಕೆ ಒಳಗಾಗಬೇಡಿ. ಆದರೆ ಈ ಕೆಟ್ಟದ್ದರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಅದನ್ನು ಸೂಚಿಸ್ತಾ ಇದೆ. ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ, ಸ್ವಲ್ಪ ಹುಷಾರು ಓಡಾಡುವಾಗ. ಇನ್ನು ವಾರಾಂತ್ಯದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ವ್ಯಯ, ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡ್ಕೊಂಡ್ಬಿಡ್ತೀರ. ಅಲೆದಾಟ, ವ್ಯಯ, ಪರಿಶ್ರಮ, ಸಂಗಾತಿಯಿಂದ ಸ್ವಲ್ಪ ಅಗಲುವಿಕೆ, ಅವರಿಂದಾಗಿ ಬೇಸರ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ, ಗೆಲುವು ಚೆನ್ನಾಗಿದೆ. ಸ್ತ್ರೀಯರಿಗೆ ಹೊಸ ಕಾರ್ಯಭಾರಗಳು, ಅಂತೂ ಪರಿಶ್ರಮ ಇದೆ. ಆತ್ಮೀಯರನ್ನು ಕಳ್ಕೊಳ್ಳೋ ಸಾಧ್ಯತೆ, ಅವರಿಂದಾಗಿ ಸ್ವಲ್ಪ ದೂರ ಆಗಿಬಿಡ್ತಕ್ಕಂಥದ್ದು, ಅವರಿಂದಾಗಿ ಮನಸ್ತಾಪ, ಬೇಸರ. ಯಾಕೆಂದರೆ ರವಿ ವ್ಯಯದಲ್ಲಿ ಸಂಚರಿಸುವಾಗ ನಷ್ಟ ಜಾಸ್ತಿ, ಸಂಗಾತಿಯಿಂದ ನಷ್ಟ, ಸಂಗಾತಿಯಿಂದ ವ್ಯಯ, ಅವರಿಂದಾಗಿ ತೊಡಕುಗಳು, ಅವರಲ್ಲಿ ಸ್ವಲ್ಪ ವೈಷಮ್ಯ ಬರತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಜಾಗ್ರತೆ ಬೇಕು. ಕುಂಭರಾಶಿಯವರಿಗೆ ಗುರುಬಲ ಒಂದೇ ಈಗ ಸದ್ಯಕ್ಕಿರತಕ್ಕಂಥ ಒಂದು ಆಸರೆ. ಹೀಗಾಗಿ ಆ ಗುರುವಿನ ಮೊರೆ ಹೋಗಿ, ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಬುದ್ಧಿ ಹಾಳಾಗಲ್ಲ, ಕಾರಣ ಪಂಚಮದಲ್ಲಿ ಗುರು ಇದ್ದರೆ ಎಲ್ಲ ಹೋಗಿದೆ, ಆದರೆ ಬುದ್ಧಿ ಸ್ವಲ್ಪ ಮಟ್ಟಿಗಿರೋದ್ರಿಂದ ಉಳ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಬಲ ಖಂಡಿತ ಇರ್ತದೆ. ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ. ನೀವು ಕೂಡ ನವಧಾನ್ಯ ದಾನ ಮಾಡ್ಬೋದು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ, ತುಂಬ ಅನುಕೂಲ ಆಗುತ್ತೆ ಇದರಿಂದ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಲಾಭ, ಗೌರವ, ಮಾತು, ಹಣ ವಿಚಾರದಲ್ಲಿ ಸ್ವಲ್ಪ ಹುಷಾರು, ಆಹಾರ ವಿಚಾರದಲ್ಲೂ ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಸ್ತ್ರೀಯರಿಗೆ ವ್ಯಥೆ, ಸ್ವಲ್ಪ ನಷ್ಟ ಸೂಚಿಸ್ತಾ ಇದೆ. ವಸ್ತು ಕಳ್ಕೊಂಡ್ಬಿಡ್ತೀರ. ಹೆಣ್ಮಕ್ಳು ನಷ್ಟ, ಅಪಮಾನಕ್ಕೊಳಗಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ತನ್ಮೂಲಕ ಮಾತು ಒರಟಾಗುತ್ತೆ, ಕೋಪ ಬರುತ್ತೆ, ವಾತಾವರಣ ಕಹಿಯಾಗುತ್ತೆ ಕುಟುಂಬದಲ್ಲಿ. ಹೆಣ್ಮಕ್ಳು ಮಧ್ಯೆನೇ ಸ್ವಲ್ಪ ರಗಳೆಗಳು ಬರುವ ಲಕ್ಷಣ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳು ತೊಂದರೆಗೆ, ವ್ಯೂಹಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಇನ್ಯಾವುದೋ ದುಶ್ಚಟಕ್ಕೆ ಬಲಿಯಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು, ಏನು ಬರೀ ಕೆಟ್ಟದ್ದೇ ಇದೆಯಲ್ಲ ಅಂತ ಅಂದ್ಕೋಬೇಡಿ. ಗುರು ಚತುರ್ಥದಲ್ಲಿದ್ದಾಗ ಸ್ನೇಹಿತರು, ಬಂಧುಗಳಿಂದ ಸಹಕಾರ ತುಂಬ ಚೆನ್ನಾಗಿದೆ. ಯಾರೋ ಹಾದಿ ತಪ್ತಾ ಇದ್ದರೆ ಇದಲ್ಲ ಅಂತ ದರ ಎಳ್ಕೊಂಬಂದು ಒಳ್ಳೆಯ ಹಾದಿಗೆ ಬಿಡ್ತಕ್ಕಂಥ ಶಕ್ತಿ ಆ ಗುರು ಸ್ಥಾನದಲ್ಲಿರ್ತಕ್ಕಂಥ ಬಂಧುಗಳು, ಮಿತ್ರರು, ನೋಡೋಕೆ ಮಿತ್ರರು ಆದರೆ ಗುರು ಸಮಾನರಾಗಿರ್ತಾರೆ. ಆ ರೀತಿಯ ಒಂದು ಭಾವನೆ ಬರುತ್ತೆ ನಿಮಗೆ. ಆ ರೀತಿಯಲ್ಲಿ ಒಂದು ಅನುಕೂಲವೂ ಇದೆ, ಯೋಚನೆ ಮಾಡಬೇಡಿ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಬಲ, ಇವುಗಳನ್ನೆಲ್ಲ ಗುರು ದೃಷ್ಟಿಗೆ ನಿಮಗೆ, ಅಲ್ಲಿ ಗುರುವಿನ ದೃಷ್ಟಿಗೆ ವಿಶೇಷವಾದ ಬೆಲೆ ಇದೆ. ಕುಜನ ದೃಷ್ಟಿಗೆ ಹೇಗೆ ತೊಂದರೆ ಇದೆಯೋ ಹಾಗೆ ಗುರುವಿನ ದೃಷ್ಟಿಗೆ ಬೆಲೆ ಇದೆ. ಹೀಗಾಗಿ ಅನುಕೂಲ ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಂತೂ ತೊಡಕಾಗುವುದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಲಾಭಕ್ಕೆ ಬರ್ತಾನೆ, ತುಂಬ ಒಳ್ಳೆಯದು.
ಹೆಚ್ಚಿನ ಧನಲಾಭ, ಕುಟುಂಬ ಲಾಭ, ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ, ಅಧಿಕಾರ, ಅದೃಷ್ಟದಿಂದ ವಿಶೇಷ ಲಾಭಗಳು, ಹೊಸ ಕಾರ್ಯಗಳಲ್ಲಿ ಗೆಲುವು, ಹೊಸ ಹೊಸ ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಹಣಕಾಸಿನ ಉತ್ಪನ್ನತೆ ಜಾಸ್ತಿ ಆಗ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ 3-4 ಬಗೆಗಳಲ್ಲಿ ಹಣಕಾಸಿನ ಏನು ಸಂಪಾದನೆ ಆಗ್ತಾಯಿದೆ ಅನ್ನುವ ಸಮಾಧಾನ ಸಿಗುತ್ತೆ. ಚೆನ್ನಾಗಿದೆ. ಮೀನರಾಶಿಯವರಿಗೆ ವಾರದ ಅಂತ್ಯ ಗುರುವಾರದಿಂದ ತುಂಬ ಉತ್ಕೃಷ್ಟವಾದ ಫಲಗಳನ್ನು ಕಾಣ್ತೀರಾ. ಅದರಲ್ಲೂ ಮುಖ್ಯವಾಗಿ ಈ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಔಷಧ ವ್ಯಾಪಾರಿಗಳಿಗೆ, ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ, ಯಂತ್ರೋದ್ಯಮಗಳಲ್ಲಿರ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಧಾತ್ವಗ್ನಿ ಪ್ರಹರಣ ಸಾಹಸೈಹಿ ಅಂತ ಹೇಳಿದೆ. ಧಾತು ಲೋಹ ಸಂಬಂಧಿ ಹಾಗೂ ಅಗ್ನಿ ಸಂಬಂಧಿ, ಹೋಟೆಲ್ ಇಂಡಸ್ಟ್ರಿಯೂ ಆಗಿಬಿಡಬಹುದು. ಇದರಿಂದ ಸಾಹಸ, ಯಾವುದೇ ಒಂದು ವಿಶಿಷ್ಟ ಮನುಷ್ಯನಿಗೆ ಯಾವುದು ಕಠಿಣ ಅನಿಸುತ್ತೋ ಅಂಥ ಕೆಲಸಗಳಲ್ಲಿ ವಿಶೇಷ ಲಾಭ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರೆಲ್ರಿಗೂ ಇದೆ. ಹೀಗಾಗಿ ಮೀನರಾಶಿಯವರೆಗೂ ಈ ಒಂದು ಸಂಕ್ರಾಂತಿ ಒಂದು ಶುಭ ಫಲವನ್ನು ತಂದು ಕೊಡ್ತಾ ಇದೆ. ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ, ನೀವು ಕೂಡ ನಾಗ ಪ್ರಾರ್ಥನೆ ಮಾಡಿ. ರಾಹು ವ್ಯಯದಲ್ಲಿರೋದು ಸ್ವಲ್ಪ ತೊಂದರೆ ಮಾಡುತ್ತೆ. ಹೀಗಾಗಿ ನಾಗನ ಆರಾಧನೆ ತುಂಬ ಒಳ್ಳೆಯದು. ಶಾಸ್ತ್ರಿಗಳೇ, ನಾವು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೀವಿ. ಈ ವಾರದ ವಿಶೇಷ ಮಂತ್ರವನ್ನು ತಿಳಿಸ್ಕೊಡೋದಾದರೆ, ನಾವು ಹೇಮಂತ ಋತುವಿನಲ್ಲಿದ್ದೀವಿ. ಈ ಹೇಮಂತ ಋತು, ಶಿಶಿರ ಋತು ಇವೆರಡೂ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಋತುಗಳು. ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಚಳಿಗೆ ದೂಡಿ ಹಿಂಸೆ ಮಾಡಿ ದೇಹದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ, ಧಾತುಗಳ ವ್ಯತ್ಯಾಸ ಮಾಡಿಬಿಡುತ್ತೆ. ಈ ಕಾರಣದಿಂದಾಗಿ ಹಾಗಾಗಬಾರ್ದು. ಆರೋಗ್ಯ ಸದೃಢವಾಗಿರಬೇಕು. ಈ ಕಾಲದಲ್ಲಿ ಬಹಳ ಮುಖ್ಯವಾಗಬೇಕು. ಆ ದೃಷ್ಟಿಯಿಂದ ಒಂದು ಆರೋಗ್ಯಪ್ರದ ಮಂತ್ರ ಈ ವಾರ ಗಮನಿಸಿ. ಷಡ್ಋತು ಕುಸುಮಗ್ರಸ್ವ ಷಡಾಧಾರ ಷಡಕ್ಷರ ಸಂಸಾರ ವೈದ್ಯ ಸರ್ವಜ್ಞ ಸರ್ವಭೇಷಜ ಭೇಷಜಂ. ಸರ್ವಭೇಷಜ ಭೇಷಜಂ ಅಂತ ಹೇಳಿದೆ ಕೊನೆಯಲ್ಲಿ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಎಲ್ಲ ಔಷಧಿ ಯಾವುದಪ್ಪ ಅಂದರೆ ಈ ಮಂತ್ರ ಔಷಧಿ. ಹೀಗಾಗಿ ಅದನ್ನೇ ಹೇಳ್ತಾ ಇದೆ. ಈ ಕಾರಣದಿಂದ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಯಾವುದೇ ಒಂದು ಆದಿ ವ್ಯಾಧಿ ಅಂತ 2 ಬಗೆಯ ರೋಗಗಳಲ್ವ ನಮಗೆ. ಒಂದು ಮಾನಸಿಕ ವ್ಯಥೆ, ಇನ್ನೊಂದು ಶಾರೀರಿಕ ವ್ಯಥೆ. ಎರಡೂ ಬಾಧೆಗಳು ನಮ್ಮನ್ನು ಪೀಡಿಸೋದಿಲ್ಲ, ನಮ್ಮ ಶರೀರವನ್ನು ಮನಸ್ಸನ್ನು ಘಾಸಿಗೊಳಿಸೋದಿಲ್ಲ. ಈ ಮಂತ್ರವನ್ನು ಹೇಳ್ಕೊಳ್ಳೋ ಮೂಲಕ ಹೇಳಿ. ಪ್ರತಿ ದಿವಸ ಹೇಳ್ಕೊಳ್ಬಹುದು. ಈ ವಾರದ ಅಂತ್ಯದವರೆಗೂ ಪ್ರತಿ ದಿವಸ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆ, ವಿಶೇಷ ಮಂತ್ರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.